ಇದಲ್ಲ ನಾವೀಗ ಒಂದು ಆರಾಧನೆಯನ್ನು ಮುಗಿಸಿ ಆಯಿತು. ಸಾಧ್ಯವಾದಷ್ಟು ವಿಜ್ಞಾಪನೆಗಳನ್ನು ನಾವು ಮಾಡಿದೆವು. ಕರೆಂಟ್ ಇಲ್ಲದ ಕಾರಣಕ್ಕೋಸ್ಕರ ಇವತ್ತು ಟಿ ವಿ ಹಾಕ್ಲಿಕ್ಕೆ ಆಗೋದಿಲ್ಲ. ಮೊಬೈಲಲ್ಲೇ ನೋಡ್ಕೊಳ್ಳಿ. ಮತ್ತು ಪುಸ್ತಕದಲ್ಲಿ ಓದಲಿಕ್ಕೂ ಪ್ರಯತ್ನ ಪಡೋಕ್ಕೆ ಟ್ರೈ ಮಾಡಿ. ಆದರೆ ಕಾಣದಿದ್ದರೆ ಮೊಬೈಲಲ್ಲೇ ನೋಡ್ಕೊಳ್ಳಿ, ತೊಂದರೆ ಏನಿಲ್ಲ. ದೇವರು ನಿಮ್ಮನ್ನು ಆಶೀರ್ವಾದ ಮಾಡಲಿ, ಕೃಪೆಯಿಂದ ನಡೆಸಲಿ. ಆಮೇನ್. ಪ್ರೈಸ್ ಲಾರ್ಡ್. ಇವತ್ತು ದೇವರು ಕೊಟ್ಟಂತಹ ಸಂದೇಶ, ನಿನ್ನನ್ನು, ನಿನ್ನ ಕುಟುಂಬವನ್ನು, ನಿನ್ನ ಮನೆಯನ್ನು, ನಿನ್ನ ಮನಸ್ಸನ್ನು ಕಟ್ಟುವಾತನು ದೇವರು ಮಾತ್ರ. ನಿನ್ನಿಂದ ನಿನ್ನ ಮನೆ ಕಟ್ಟೋಕ್ಕಾಗೋದಿಲ್ಲ, ನಿನ್ನಿಂದ ನಿನ್ನ ಜೀವನ ಕಟ್ಕೊಳ್ಳೋಕ್ಕಾಗೋದಿಲ್ಲ, ನಿನ್ನಿಂದ ನಿನ್ನ ಕುಟುಂಬನ ಕಟ್ಕೊಳ್ಳೋಕ್ಕಾಗೋದಿಲ್ಲ, ನಿನ್ನಿಂದ ನೀನು ಆಸ್ತಿ ಅಂತಸ್ತು ಬಿಲ್ಡಿಂಗ್ಗಳನ್ನ ಕಟ್ಟೋಕ್ಕಾಗೋದಿಲ್ಲ. ಎಲ್ಲದಕ್ಕೂ ಕೂಡ ದೇವರ ಸಹಾಯ ಇದ್ದರೆ ಮಾತ್ರ ನೀನು ಆಶೀರ್ವಾದದ ಬಾಗಿಲನ್ನು ಕಟ್ತೀಯ. ಇಲ್ಲಾಂದರೆ ನಿನ್ನಿಂದ ಕಟ್ಟಲಿಕ್ಕೆ ಸಾಧ್ಯ ಇಲ್ಲ. ಇವತ್ತು ಏನಾಗ್ತಾ ಇದ್ದರೆ, ನಾನು ಅಷ್ಟು ಮಾಡಿದೆ, ನಾನು ಇಷ್ಟು ಮಾಡಿದೆ, ನನ್ನ ಮಕ್ಕಳಿಗೆ ನಾನು ಬೇಕಾದಷ್ಟು ಮಾಡಿದ್ದೀನಿ, ನನ್ನ ಕುಟುಂಬಕ್ಕೆ ಬೇಕಾದಷ್ಟು ಮಾಡಿದ್ದೀನಿ ಅಂತ ಹೇಳೋದು ಮುಖ್ಯ ಅಲ್ಲ. ಅದನ್ನೆಲ್ಲ ಕಟ್ಟಲಿಕ್ಕೆ ಕಾರಣ ದೇವರಾಗಿರ್ತಾರೆ. ಎಲ್ಲ ಸ್ವಲ್ಪ ಈ ಕಡೆ ಕೊಡ್ತೀರಾ? ನನಗೆ ಕಾಣೋದಿಲ್ಲ. ಸ್ವಲ್ಪ ಈ ಕಡೆ ಸ್ವಲ್ಪ ಈ ಕಡೆ ಕೊಡಿ. ಅಲ್ಲಿಯ ಸ್ವಲ್ಪ ಈ ಕಡೆಗೆ. ಅನುಷಾ, ನಿನಗೆ ಬೇರೆ ಸ್ಪೆಷಲ್ ಆಗಿ ಹೇಳ್ಬೇಕಾ? ಈ ಕಡೆ ಬಾ. ಅಲ್ಲಿಯ ಪ್ರೈಸ್ ಲಾರ್ಡ್. ಇಲ್ಲಿ ಇಬ್ರಿಯ 3:4 ಓದಪ್ಪ. ಇಬ್ರಿಯ 3:4. ಇಬ್ರಿಯ 3:4 ಮೂರನೇ ಅಧ್ಯಾಯ 4ನೇ ವಾಕ್ಯ. ಅದರಲ್ಲಿ ತೆಗೆದು ನೋಡೋದಾದರೆ ಏನು ಬರ್ತೀವಿ ಅಂತ ನೋಡಿ. 3ನೇ ಅಧ್ಯಾಯ 4ನೇ ವಾಕ್ಯ. ಇಬ್ರಿಯ ಯಾರೋ ಒಬ್ಬನು ಕಟ್ಟಿರುವನು, ಸಮಸ್ತವನ್ನ ಕಟ್ಟಿದಾತನು ದೇವರೇ. ಒಂದು ಮನೆಯನ್ನು ಯಾವನೊಬ್ಬ ಕಟ್ತಾನೆ. ಆದರೆ ಮನೆ ಕಟ್ಟಿದ್ದಕ್ಕೆ ಇಷ್ಟು ನಾವು ಅಹಂಕಾರ ಆಡ್ತೀವಿ. ಆದರೆ ಸಮಸ್ತವನ್ನು ಕಟ್ಟಿದಂಥ ದೇವರು ಹೆಂಗೆ ಆಡಬೇಕು? ಇವತ್ತು ಎಲ್ಲವನ್ನ ಕಟ್ಟಿದಾತನು ಯಾರು? ನಿನ್ನ ಜೀವಿತ, ನಿನ್ನ ಆಯಸ್ಸು, ನಿನ್ನ ಆರೋಗ್ಯ, ನಿನ್ನ ಬಲ, ನಿನ್ನ ಜ್ಞಾನನೂ ಕೂಡ ಕಟ್ಟಿದ್ರೆ ಮಾತ್ರ ನೀನು ಜ್ಞಾನವಂತೆ ಆಗೋದು. ಹಾಗೆಯೇ ಸ್ವಾಮಿ ಇವತ್ತು ಎಲ್ಲವನ್ನ ಕಟ್ಟುವವರು ದೇವರಾಗಿರ್ತಾರೆ. ಇಲ್ಲಿ ಸ್ವಾಮಿ ಹೇಳ್ತಾರೆ, ನೀವೊಂದು ಮನೆ ಕಟ್ಟಿದ್ದಕ್ಕೆ ಇಷ್ಟೊಂದು ಅಹಂಕಾರ ಆಡ್ತೀಯಲ್ಲ, ನೀನೊಂದು ಸೈಟ್ ತಗೊಂಡಿದ್ದಕ್ಕೆ ಇಷ್ಟು ಅಹಂಕಾರ ಆಡ್ತೀಯಲ್ಲ, ನಾನು ಸಮಸ್ತವನ್ನು ಕಟ್ಟಿದ್ದೀನಿ ಕಣಪ್ಪ, ಆದರೂ ನಾನು ತಗ್ಗಿಸ್ಕೊಂಡಿದ್ದೀನಿ ಅಂತ ಸ್ವಾಮಿ ಹೇಳ್ತಾರೆ. ಅಲ್ಲಲ್ಲಿಯ ಅವ್ರು ಈ ಲೋಕಕ್ಕೆ ಮನುಷ್ಯನಾಗಿ ತಗ್ಗಿಸಿಕೊಂಡು ಬಂದಾಗಲೇ ಗೊತ್ತು ಅವರಿಗೆ ಯಾವುದೇ ಅಹಂಕಾರಗಳು ಇಲ್ಲ. ಇವತ್ತು ನಾವು ಅಹಂಕಾರ ಆಡಕೋಬಾರ್ದು. ಇದು ದೇವರ ವಾಕ್ಯದಲ್ಲಿ ಇಬ್ರಿಯ 3:4 ಇನ್ನೊಂದ್ಸಲ ನಾನೇ ಓದ್ತೀನಿ. ಪ್ರತಿ ಮನೆಯನ್ನು ಯಾರೋ ಒಬ್ಬನು ಕಟ್ಟಿರೋನು, ಆದರೆ ಸಮಸ್ತವನ್ನು ಕಟ್ಟಿದಾತನು ದೇವರೇ. ದೇವರ ಕೈಯಿಂದ ಅಲ್ಲದೇ ನಿಮ್ಮ ಕೈಯಿಂದ ಏನೂ ಕಟ್ಟಕ್ಕಾಗೋದಿಲ್ಲ. ಇವತ್ತು ನಾನು ಎಷ್ಟೋ ಸಲ ಹೇಳಿದ್ದೀನಿ, ಮೈಸೂರು KR ಹಾಸ್ಪಿಟ್ಲಿಗೆ ಹೋಗಿ, ಅಲ್ಲಿ ಸ್ಟ್ರೋಕ್ ಆಗಿರ್ತಕ್ಕಂಥ ರೂಮ್ಗೆ ಹೋಗಿ, ಆಕ್ಸಿಡೆಂಟ್ ಆಗಿರೋ ರೂಮ್ಗೆ ಹೋಗಿ, ಅವರಿಗೆ ಕೈನೇ ಎತ್ತಕ್ಕಾಗೋದಿಲ್ಲ, ಬರೀಲಿಕ್ಕೆ ಆಗೋದಿಲ್ಲ. ನಾನು ಹೇಳ್ತಾ ಇದ್ದೀನಿ, ಅವನ ದೇಹವನ್ನು ದೇವರು ಸುಂದರವಾಗಿ ನರನಾಡಿಗಳನ್ನು ಕಟ್ಟಿ ಅಲ್ಲಾಡಿಸಲಿಕ್ಕೆ ಶಕ್ತಿ ಕೊಟ್ಟಿದ್ದಕ್ಕೆ ಅವನು ಕಟ್ತಾ ಇದ್ದಾನೆ. ಅಕಸ್ಮಾತ್ ಅವನಿಗೆ ಆ ಶಕ್ತಿ ಬಲನೇ ಇಲ್ಲ, ಒಂದು ಕೈ ಸ್ಟ್ರೋಕ್ ಹೊಡೆದ್ಬಿಡ್ತಾನೆ, ಅವನಿಗೆ ಏನು ಮಾಡ್ಕೊಳಕ್ಕಾಗಿಲ್ಲ. ಹುಟ್ಟುವಾಗಲೇ ಅವನ ನರನಾಡಿಗಳೆಲ್ಲ ಲೂಸ್ ಆಗಿದ್ದರೆ ಅವನು ಹುಚ್ಚಾಗಿರ್ತಾನೆ, ಇಲ್ಲ ಪೆದ್ದಾಗಿರ್ತಾನೆ. ಇವತ್ತು ದೇವರು ನಮಗೆ ಆರೋಗ್ಯವನ್ನು ಕೊಟ್ಟಿದ್ದಾನೆ, ಭಾಗ್ಯವನ್ನು ಕೊಟ್ಟಿದ್ದಾನೆ. ನಮಗೆ ಒಂದು ಮನೆಯನ್ನು ಕಟ್ಟಲಿಕ್ಕೋ ಅಥವಾ ಕುಟುಂಬವನ್ನು ಕಟ್ಟಲಿಕ್ಕೋ ನಮಗೆ ದೇವರು ಜ್ಞಾನವನ್ನು ಕೊಟ್ಟಿದ್ದಾರೆ. ಜ್ಞಾನವನ್ನು ಕೊಟ್ಟು ಕಟ್ಟಿಸ್ತಾ ಇದ್ದಾರೆ. ಈಗ ಕನ್ನಂಬಾಡಿ ಕಟ್ಟೆ ಅಂತ ಹೇಳ್ತೀವಿ, ಚೀನಾದ ಮಹಾಗೋಡೆ ಅಂತ ಹೇಳ್ತೀವಿ. ಚೀನಾದ ಮಹಾಗೋಡೆ ಅಂದರೆ ದೊಡ್ಡ ಕಾಂಪೌಂಡ್ ಅಂತ. ಅದು ಪ್ರಪಂಚದಲ್ಲೇ 7 ಅದ್ಭುತಗಳಲ್ಲಿ ಅದು ಒಂದು. ಇಡೀ ದೇಶದ ಸುತ್ತ ಕಾಂಪೌಂಡ್ ಹಾಕ್ಬಿಡ್ತಾರಂತೆ. ಅದು ಅಷ್ಟು ಅಗಲ ಇದಂತೆ. ಅದಕ್ಕೆಲ್ಲ ಜ್ಞಾನ ಕೊಟ್ಟವ್ರು ಯಾರು? ದೇವರು ಜ್ಞಾನ ಕೊಡಲಿಲ್ಲ ಅಂದರೆ ನೀರಿಗೆ ಕಟ್ಟೆ ಹಾಕಿ ನಿಲ್ಲಿಸೋಕ್ಕಾಗೋದಿಲ್ಲ, ಗೋಡೆ ಕಟ್ಟಲಿಕ್ಕೆ ಆಗೋದಿಲ್ಲ, ಉರುಳಿ ಬೀಳ್ತಿರ್ತದೆ. ಅರ್ಥ ಮಾಡ್ಕೊಳ್ಳಿ ಪ್ರಿಯರೇ, ದೇವರ ಸಹಾಯ ಇಲ್ಲದೆ ನಮಗೆ ಹುಲ್ಲು ಕಡ್ಡಿನೂ ಕೂಡ ಎತ್ತಲಿಕ್ಕೆ ಸಾಧ್ಯವಿಲ್ಲ. ಇದನ್ನು ನಾನು ಇವತ್ತು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಯಾರೋ ಕೂಡ ನನ್ನ ಮಕ್ಕಳಿಗೆ ಮಾಡಿದ್ದೀನಿ, ಹೌದು ನಿಮ್ಮ ಮಕ್ಕಳಿಗೆ ಮಾಡಿದ್ದೀರಾ, ಇಲ್ಲ ಅಂತ ಹೇಳೋದಿಲ್ಲ. ಆದರೆ
ಯಾರ ಜೊತೆಲಿ ಹೋಗಿ ಹೇಳ್ಬೇಕಾದ್ರೆ ಕೂಡ ದೇವರ ಕೃಪೆಯಿಂದ ಮಕ್ಕಳಿಗೆ 5 ಮನೆ ಮಾಡಿದ್ದೀನಿ. ಇವತ್ತು ಚಂದಮಜ್ಜಿಗೆ 6 ಮನೆ ಇದೆ. ಚಂದಮಜ್ಜಿಗೆ 6 ಮನೆ ಇದೆ. ಚಂದಮಜ್ಜಿ ನಾನು ಮಕ್ಕಳಿಗೆ 6 ಮನೆ ಕಟ್ಟಿದ್ದೀನಲ್ವಾ ಅಂತ ಹೇಳಿದ್ರೆ ಅದು ಅಹಂಕಾರ ಆಗೋಯ್ತು. ನಾನು ದೇವರ ಕೃಪೆಯಿಂದ ಇವತ್ತು ನನ್ನ ಮಕ್ಕಳಿಗೆ 6 ಮನೆ ಕಟ್ಟಿಕೊಟ್ಟಿದ್ದೀನಿ. ಈ ದೇವರ ಕೃಪೆಯಿಂದ ದೇವರ ಹೆಸರನ್ನು ಹೇಳಿ ಯೇಸುವಿನ ನಾಮವನ್ನು ಮಹಿಮೆಪಡಿಸುತ್ತಾ ನೀವು ಹೇಳಿ, ನಿಮ್ಮ ಮನೆಗೆ 1 kg ಟೊಮೆಟೊ ಎತ್ಕೊಬರ್ಬೇಕಿದ್ರೆ ಶಕ್ತಿ ಬೇಕು, ತರಕಾರಿ ತಗೊಬರೋಕ್ಕೆ ಶಕ್ತಿ ಬೇಕಮ್ಮ, ಏನಾದರೂ ಒಂದು ಚಿಕ್ಕ ಕೆಲಸ ಮಾಡಬೇಕು ಶಕ್ತಿ ಬೇಕು. ಅದಕ್ಕೋಸ್ಕರ ಹೇಳಿ, ಈ ಮನೆಯನ್ನು ಕೊಟ್ಟವನು ದೇವರು, ನನಗೆ ಒಳ್ಳೆ ಮಕ್ಕಳನ್ನ ಕೊಟ್ಟಿದ್ದು ದೇವರು, ಒಳ್ಳೆ ಹೆಂಡತಿಯನ್ನು ಕೊಟ್ಟಿದ್ದು ದೇವರು, ಒಳ್ಳೆ ಗಂಡನನ್ನು ಕೊಟ್ಟಿದ್ದು ದೇವರು. ಹೇಳ್ಬೋತಾನೆ? ನಾನು ಮಾಡಿದೆ ಅಂತ ಹೇಳೋದು ಹೇಳ್ತೀರಾ? ಬೇಡ, ಹೇಳೋದು ಬೇಡ. ಅಲ್ಲೆಲ್ಲೂಯ. ಸ್ವಲ್ಪ ಅಡ್ಜಸ್ಟ್ಮೆಂಟ್ ಮಾಡ್ಕೊಳ್ಳಿ. ಇವತ್ತು ಸೆಕೆ ಏನು ಮಾಡ್ಕೊಳಕ್ಕಾಗಿಲ್ಲ. ಅಲ್ಲೆಲ್ಲೂಯ. ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ನಿಮ್ಮ ಸೀರೆ ಸರಗಲ್ಲೇ ನೀವು ಬೇಕಾದ್ರೆ ಹಿಂಗೆ ಮಾಡ್ಕೊಳ್ಳಿ, ತೊಂದರೆ ಇಲ್ಲ. ಅಲ್ಲೆಲ್ಲೂಯ. ದೇವ್ರು ನಿಮ್ಮನ್ನು ಆಶೀರ್ವಾದ ಮಾಡಲಿ. ಆಮೇಲೆ ಕರೆಂಟ್ ಹೋಗಿರೋ ಕಾರಣಕ್ಕೋಸ್ಕರ ನಾವೇನು ಮಾಡೋಕ್ಕಾಗಿಲ್ಲ. ದೇವ್ರು ನಿಮ್ಮನ್ನು ಆಶೀರ್ವಾದ ಮಾಡಲಿ. ಕೀರ್ತನೆ 127 1-2. ಕೀರ್ತನೆ 127 1-2. 127 1-2. 127. ಅದನ್ನು ಕಟ್ಟುವವರು ಕಷ್ಟಪಡುವುದು ವ್ಯರ್ಥ. ಯೆಹೋವನು ಪಟ್ಟಣವನ್ನು ಕಾಯದಿದ್ದರೆ ಕಾವಲುಗಾರರು ಅದನ್ನು ಕಾಯುವುದು ವ್ಯರ್ಥ. ದೇವರು ಮನೆಯನ್ನು ಕಟ್ಟದೇ ಇದ್ದರೆ ಅದನ್ನು ಕಟ್ಟಲಿಕ್ಕೆ ಕಷ್ಟಪಡೋದು ವ್ಯರ್ಥ. ಇವತ್ತು ನೋಡಿ, ಸುಮಾರು ಜನ ಶ್ರೀಮಂತರಿದ್ದಾರೆ, ಕೋಟಿ ದುಡ್ಡಿದೆ, ಮನೆಗೆ ಫೌಂಡೇಶನ್ ಹಾಕಿದ್ದಾರೆ, ಆದರೆ ಕಟ್ಟಲಿಕ್ಕೆ ಆಗದೇ ಒದ್ದಾಡ್ತಿದ್ದಾರೆ. ಕಟ್ಟಲಿಕ್ಕೆ ಸಮಯನೇ ಒದಗಿ ಬರ್ತಾಯಿಲ್ಲ. ಈ ನಮ್ಮ ಆ ಒಂದು ಚರ್ಚಿನ ಪಕ್ಕದಲ್ಲಿ ಒಂದು ಖಾಲಿ ಸೈಟ್ ಇದೆ. ಅದು ದೊಡ್ಡ ವ್ಯಕ್ತಿದು, ಒಬ್ಬ ಮಿನಿಸ್ಟ್ರ್ ಹೆಸರು ಬೇಡ, ಕೋಟಿ ಇದ್ದಾರೆ. 10-50 ತಲೆಮಾರಿಗೆ ಆಗೋಷ್ಟು ದುಡ್ಡು ಅವ್ರ ಹತ್ರ ಇದೆ. ಈ ಪಕ್ಕದಲ್ಲಿ ಕಾಣ್ತಾ ಇದೆ ಕಾಂಪೌಂಡು, ಪಕ್ಕ ಸೈಟು. ಅದು ಕೋಟಿ ಭಾಳ ಅಂತ ಒಬ್ಬ ಮಿನಿಸ್ಟ್ರದ್ದು ಸೈಟ್ ಅದು. ಇವತ್ತು ಅವನ ಕೈಲಿ ಕಟ್ಟಲಿಕ್ಕೆ ಆಗ್ತಾ ಇಲ್ಲ ಅಂದರೆ ಅದು ಬಡತನ ಅಲ್ಲ, ಅವನ ದುಡ್ಡು ಕಾಸೋದು ದುನಿಯಾ ಏನೂ ನಡೀತಾ ಇಲ್ಲ. ಅರ್ಥ ಆಗ್ತಾ ಇದೆಯಾ? ಇವತ್ತು ಸುಮಾರು ನೀವು ಬೇಡ, ಇಲ್ಲಿಂದ ನೀವು ಬನ್ನೂರಿಗೆ ಹೋಗ್ತೀರಾ, ಇಲ್ಲಿಂದ ನೀವು ಭೈರಪುರಕ್ಕೆ ಹೋಗ್ತೀರಾ, ಇಲ್ಲಿಂದ ನೀವು ನಿಮ್ಮ ಯರಗನಹಳ್ಳಿಗೆ ಹೋಗ್ತೀರಾ, ಮತ್ತು ನಿಮ್ಮ ಸೇನೆಪತಳಿಗೆ ಹೋಗ್ತೀರಾ. ಕೇಳಿಸ್ಕೊಳ್ಳಿ, ಇವತ್ತು ನಿಮಗೆಲ್ಲ ಒಂದು ಹೋಮ್ವರ್ಕ್ ಕೊಡ್ತೀನಿ. ರೋಡಲ್ಲಿ ನೋಡ್ಕೊಂಡು ಹೋಗ್ಬೇಕು. ನೀನು ಇವಾಗ ಇಲ್ಲಿಗೆ ಹೋಗ್ತೀಯಾ, ಇಲ್ಲಿಗೆ ದುದ್ಗೆರೆ ಹೋಗ್ತೀಯಾ, ಹೋಗುವಾಗ ದಯವಿಟ್ಟು ರೋಡ್ ಸೈಡಲ್ಲಿ ನೋಡ್ಕೊಬನ್ನಿ. ಎಷ್ಟೋ 1-2 ಫೌಂಡೇಶನ್ ಹಾಕಿರ್ತಕ್ಕಂಥ ಮನೆಗಳು ಸಿಕ್ಕಿರ್ತದೆ. ಆದರೆ ಕಾಂಪೌಂಡ್ ಬಿಲ್ಡಿಂಗ್ ಕಟ್ಟೋದಿಲ್ಲ, ಮನೆ ಕಟ್ಟೋದಿಲ್ಲ. ಯಾಕೆಂದರೆ ಅವನಿಗೆ ಅದು ಒದಗಿ ಬಂದಿಲ್ಲ, ಆಗೋದಿಲ್ಲ, ದೇವ್ರ ಸಹಾಯ ಇಲ್ಲ. ಅದಕ್ಕೆ ಅರಕೆರೆಯಲ್ಲಿ ಒಬ್ಬರು ಅಮ್ಮ ಇದ್ದಾರೆ, ಮಂಜುಳಮ್ಮ ಅಂತೇಳಿ. ಯಾವತ್ತಾದ್ರೂ ಒಂದು ದಿವಸ ಈ ಚರ್ಚಿಗೆ ಕರ್ಕೊಂಬಂದ್ಬಿಟ್ಟು ನಾನು ಅವ್ರ ಕೈಯಿಂದ ಸಾಕ್ಷಿ ಹೇಳಿಸ್ತೀನಿ. ಬೇಕಾದಷ್ಟು ದುಡ್ಡಿದೆ, ಜಾಗ ಇದೆ, ಮನೆಗೆ ಫೌಂಡೇಶನ್ ಹಾಕಿದ್ದಾರೆ. ಮನೆಗೆ ಫೌಂಡೇಶನ್ ಹಾಕಿ ಆದಮೇಲೆ ಮನೆ ಗೋಡೆ ಕಟ್ಟಲಿಕ್ಕೆ ಅಂತ ತಗೊಂಡು ಆ ಸಿಮೆಂಟಿಗೆ ಅದು ದುಡ್ಡು ಕೈ ಹಾಕಿದ್ರೆ ಸಾಕು, ಹೆಂಡ್ತಿಗೆ ದೆವ್ವ ಹಿಡಿಯೋದು, ಮೈ ಮೇಲೆ ದೆವ್ವ ಬರೋದು. ಕೊನೆಗೆ ಒಂದು ದಿವಸ ಏನಾಯಿತು, ನಾವು ಅಲ್ಲಿಗೆ ಹೋಗ್ತಾಯಿದ್ವಿ. ಯಾರೊಬ್ಬರು ಹೇಳಿದ್ದಾರೆ, ಈ ಥರ ಚಂದ್ರಶೇಖರ್ ಮತ್ತು ಪ್ರೇಮ ಬರ್ತಾರೆ, ಅವರು ಪ್ರಾರ್ಥನೆ ಮಾಡಿದ್ರೆ ಸಾಕು, ಯೇಸುನಾಮ ಹೇಳಿದ ತಕ್ಷಣ ದೆವ್ವ ಬಿಟ್ಟು ಹೋಗ್ತದೆ ಅಂತ ಹೇಳಿದ್ರು. ನಾವೇನು ಮಾಡ್ದೋ, ಓದೋ, ಇವ್ರು ಕರೆದ್ರು, ನಾವು ಓದೋ. ಹೋಗಿ ಆದಮೇಲೆ ಇಲ್ಲ ನಾವು ಹೋಗಲಿಲ್ಲ, ಅವ್ರನ್ನೇ ನಾವು ಅಲ್ಲಿ ಪ್ರಾರ್ಥನೆ ನಡೆಸೋ ಜಾಗ ಬಿಡ್ರಿ ಕೇಳಿದ್ರು. ಬಂದಾದಮೇಲೆ ಆ ಅಮ್ಮನ ನೋಡ್ತೀನಿ, ನನಗೇನೆ ಭಯ ಆಗೋಯ್ತು. ಹೆಂಗಿದ್ರೆ ಅಮಿತಾಬ್ ಬಚ್ಚನ್ಗಿಂತ ಎತ್ತರ ಇದ್ದಾಳೆ, ಸರಿಯಾಗಿದ್ದಾಳೆ. ಒಂದು ಡೇಟ್ ಹೊಡೆದ್ಬಿಟ್ರೆ 28 ರೌಂಡ್ ತಿರುಗಿಬಿಟ್ಟು ಬಿದ್ದೋಗ್ಬಿಡೋಕೆ ನಾನು, ಆ ಥರ ಇದ್ದಾಳೆ ಅವಳು. ಇವಳು ನಾರ್ಮಲಾಗಿ ಹೊಡೆದ್ರೆ ನಾನು ಬದುಕೋಕ್ಕಾಗೋದಿಲ್ಲ. ದೆವ್ವ ಬಂದ್ಬಿಟ್ಟು ಹೊಡೆದ್ಬಿಟ್ರೆ ಏನಪ್ಪ ಮಾಡೋದು ಯೋಚನೆ ಮಾಡಿದೆ. ತಲೆ ಮೇಲೆ ಕೈ ಇಡಬೇಕಮ್ಮ, ನಾನು ಹಿಂಗೆ ಮಾಡ್ಕೊಂಡು ಕೈ ಇಡಬೇಕು, ಅಷ್ಟು ಎತ್ತರ ಇದ್ದಾಳೆ. ತಲೆ ಮೇಲೆ ಕೈ ಇಡಬೇಕಾದ್ರೆ ನಾನು ನಿಂತ್ಕೊಂಡ್ರೆ ನನಗೆ ಅವಳು ಕೈ ತಲುಪೋದಿಲ್ಲ ನನಗೆ. ನಾನು ಸ್ಟೂಲೋ ಮುಕ್ಕಾಲಿನ ಹಾಕಬೇಕು, ಸ್ಟೂಲೋ ಏನಾದ್ರೂ ಹಾಕಬೇಕು, ಆ ಥರ ಮಣ್ಣನ್ನು ಹಾಕಬೇಕು, ಅಷ್ಟು ಎತ್ತರ ಇದ್ದಾಳೆ. ಬರ್ತೀನಿ, ನಾನು ತೋರಿಸ್ಕೊಡ್ತೀನಿ ನಿಮಗೆ. ಗೌಡ್ರ ಕುಟುಂಬದವರು. ಕೊನೆಗೇನಾಯಿತು, ಪ್ರಾರ್ಥನೆ ಮಾಡ್ತಾ ಇದ್ದಾಗೇನೆ ಬಡಾರ್ದ ಬಿದ್ದುಬಿಟ್ಲು. ತಲೆ ಮೇಲೂ ಕೈ ಇಡಲಿಲ್ಲ, ಏನೂ ಇಲ್ಲ. ಬಿದ್ದಾದ್ಮೇಲೆ ಅಮ್ಮ ಮಂಚದ ಕೆಳಗಡೆ ಬಿದ್ದೋಡ್ಬೇಕ. ಮಂಚದ ಒಳಗಡೆ ಎಳಿಯೋಕ್ಕೆ ಯಾರ ಕೈಲೂ ಸಾಧ್ಯ ಇಲ್ಲ ಕಣಮ್ಮ, ಎಲ್ಲ ಎದುರ್ತಿದ್ದಾರೆ. ಒಂದು ಕಡೆ ನನಗೂ ಧೈರ್ಯ ಬರ್ತಾ ಇಲ್ಲ. ಯಾಕೆಂತ ಹೇಳಿ, ನಾನು ಆವಾಗ ಹೊಸ ಸೇವಕ, ಹೋಗಿ ಕೈ ಹಾಕ್ತೀನಿ ಅಂತ ಹೇಳ್ತಾ ಇದ್ದೆ, ನಾನು ಆಗ್ಬಿಡ್ತಾ ಇದ್ದೀನಿ. ಕೊನೆಗೆ ಏನು ಮಾಡಿದೆ, ಮೆಲ್ಲ ಕಷ್ಟಪಟ್ಟು ನಾವೆಲ್ಲ ಸೇರಿ ಹೇಳ್ದಲ್ಲ. ಆದಮೇಲೆ ಈಶ್ವರ ಕೃಪೆಯಲ್ಲಿ ಬಿಟ್ಟೋಗುತ್ತದಾಗ ನಾನು ಯಾಕೆ ಮಂಚದ ಕೆಳಗಡೆ ಹೋಗ್ಬಿಟ್ಟಿದೆ, ನಾನು ಪ್ರಾರ್ಥನೆಗೆ ತಾನೇ ಬಂದಿರೋದು ಅಂತ ಹೇಳ್ತಾ ಇದ್ದಾಳೆ.
ಚೆನ್ನಾಗಾಗೋಯ್ತಮ್ಮ. ಚೆನ್ನಾಗಾಗಿ ಆದಮೇಲೆ ಅವ್ರಿಗೆ ಒಂದೇ ಒಂದು ಮಾತಾಡಿದೆ, ನೀವು ಚರ್ಚಿಗೆ ಬನ್ನಿ, ನಿಮ್ಮ ಕೈಯಿಂದ ನಿಮ್ಮ ಮನೆ ಕಟ್ಟಕ್ಕೆ ಸಾಧ್ಯ ಇಲ್ಲ, ಅದು ದೇವ್ರ ಕೈಯಿಂದ ಮಾತ್ರ ಕಟ್ಟಲಿಕ್ಕೆ ಸಾಧ್ಯ, ನೀವು ದೇವರ ಹಸ್ತಕ್ಕೆ ನಿಮ್ಮ ಮನೆನ ಒಪ್ಪಿಸಿ ಅಂತ ಹೇಳಿದೆ. ಅಲ್ಲಿಂದ ಏನು ಮಾಡಿದ್ರು, ಆ ಹೆಂಡತಿ ಚೆನ್ನಾಗಾದ್ರು 2 ತಿಂಗಳು ಅವ್ರ ಮನೆ ಪ್ರಾರ್ಥನೆಗೆ ಹೋದೆ, ಅವ್ರು ನಮ್ಮ ಮನೆ ಪ್ರಾರ್ಥನೆ ಬರೋಕ್ಕೆ ಸ್ಟಾರ್ಟ್ ಮಾಡಿದ್ರು, ಎಲ್ಲ ಮಾಡ್ತಾಯಿದ್ರು. ಕೊನೆಗೆ ಹೋದಾಗ ಅವ್ರ ಗಂಡ ಹೇಳಿದ್ರು, ಫೌಂಡೇಶನಿಗೆ ಒಂದು ಪ್ರಾರ್ಥನೆ ಮಾಡಿಕೊಡಿ ಅಂಕಲ್ ಅಂತ ಹೇಳಿದ್ರು. ಈ ಕಡೆ ಮೂಲೆ ವಾಸ್ತು ಸೇರಿಲ್ಲಂತೆ, ಇದನ್ನು ತೆಗೆದಾಕ್ಬಿಟ್ಟು ಕಟ್ಟಬೇಕು ಅಂತ ಹೇಳ್ತಾ ಇದ್ದಾರೆ. ನಾನು ಹೇಳಿದೆ, ಆ ಕಡೆನೇ ಕಟ್ಟು, ಯಾವುದೇ ಕಾರಣ ಫೌಂಡೇಶನ್ನ ಮುರಿದಾಕ್ಬೇಡ ಅಂತಿದೆ. ಇಲ್ಲ ಅಂಕಲ್, ಮುರಿದಾಕಿದ್ರೆ ಪ್ರಾಬ್ಲಮ್ ಅಂತಿದ್ರು. ವಾಸ್ತುನಗಷ್ಟು ನಂಬೇಡ, ನೀನು ಅದರಲ್ಲೇ ಮನೆ ಕಟ್ಟಿದೆ. ಇವತ್ತು ಅದರಲ್ಲಿ ಮನೆ ಕಟ್ಟಿದ್ದಾರೆ, ಮಗ ಕಾರ್ ತಗೊಂಡಿದ್ದಾನೆ, 5 ಗುಂಟೆ ಜಾಗ ಎಕ್ಸ್ಟ್ರಾ ತಗೊಂಡಿದ್ದಾರೆ, ಅರಮನೆ ಅಂತ ಮನೆ ಕಟ್ತಾ ಇದ್ದಾರೆ. ಯಾಕೆ? ಅವರು ದೇವರ ಹಸ್ತಕ್ಕೆ ಒಪ್ಪಿಸಿರೋಂಥ ಕಾರಣಕ್ಕೋಸ್ಕರ ಅವರಿಗೆ ದೇವರು ಮನೆ ಕಟ್ಟಲಿಕ್ಕೆ ಅವಕಾಶ ಕೊಟ್ಟರು. ಅಲ್ಲಲ್ಲಿಯ ಆ ಹುಡುಗ ಯಾವಾಗ ನೋಡಿದ್ರು ಅವನು ಕಾರ್ ತಗೊಂಡಿದ್ದಾನೆ, ಮನೆ ಇದೆ, ಈಗಲೂ ಕೂಡ ಹೋದರೆ ಅಂಕಲ್ದ ಅರ್ಧ ಬಗ್ತಾನೆ. ಅಷ್ಟು ಶ್ರೀಮಂತ ಆಗಿದ್ದಾನೆ ಹುಡುಗ, ಈಗಲೂ ಅಂಕಲ್ದ ಪ್ರೀತಿಯಿಂದ ಕಾಣ್ತಾನೆ. ಆದರೆ ಅವನು ಫೇವರೇಟ್ ಹಾಡು ಯಾವುದು ಗೊತ್ತಾ? ಶೂನ್ಯವಾಗಿದ್ದ ನನ್ನ 100ಕ್ಕೆ 100ರಷ್ಟು ಮಾಡಿ ಆ ಹಾಡನ್ನ ಡೈಲಿ ಆಡ್ತಾನೆ ಅವನು. ಶೂನ್ಯವಾಗಿದ್ದ ನಾನು 0 ಆಗಿದ್ದಂತ ನನ್ನ ನೀನು 100ಕ್ಕೆ 100ರಷ್ಟು ಮಾಡ್ದಲ್ಲಪ್ಪ ಅಂತ ಡೈಲಿ ಆಡ್ತಾ ಇದ್ದಂತೆ. ಅಂಕಲ್, ನಾನು ಈ ಹಾಡು ಆಡ್ತಾ ಇದ್ದಾಗ ನನಗೆ ಒದಗಿ ಬರ್ತಾ ಇದೆ ಅಂತ ಹೇಳ್ತಾನೆ. ಡೈಲಿ ಅದೇ ಹಾಡಂತ ಅನ್ಬ, ಇಲ್ಲಿ ಶೂನ್ಯವಾಗಿದ್ದ ನನ್ನ 100ಕ್ಕೆ 100ರಷ್ಟು ಮಾಡಿ ಯೋಗ್ಯನೆಂದು ಕರೆದದ್ದು ನಿನ್ನ ಕೃಪೆ ಎಲ್ಲವೇ ತಿಳಿ. ಅಪ್ಪ, ನನಗೆ ಯೋಗ್ಯತೆ ಇಲ್ಲ ಸ್ವಾಮಿ ತಗೊಂಡು. ಅವರು ಪ್ರಾರ್ಥನೆ ಮಾಡಿದಾಗ ಅವರು ಶ್ರೀಮಂತಿಗೆ ಅವ್ರು ಎಷ್ಟು ಅಹಂಕಾರ ಆಡಬೇಕು ಗೊತ್ತಾ, ಎಲ್ಲರೂ ಕಣ್ಣೀರು ಹಾಕ್ತಿದ್ದಾರೆ. ಅರ್ಥ ಮಾಡ್ಕೊಳ್ಳಿ, ಅಷ್ಟು ದೊಡ್ಡ ಶ್ರೀಮಂತರು ಪ್ರಾರ್ಥನೆ ಮಾಡ್ತಾ ಇದ್ದಾಗೇನೆಮ್ಮ ಹೆಂಗೆ ಕಣ್ಣೀರು ಹಾಕೊಂಡು ಕೂತ್ಕೊಳ್ತಾ ಇದ್ದಾರೆ. ನಾನು ಕೂಡ ಅಷ್ಟು ಭಕ್ತಿಯಿಂದ ಮಾಡೋದಿಲ್ಲ ಅಂತ ಕಾಣುತ್ತೆ, ಅಷ್ಟರ ಮಟ್ಟಿಗೆ ಮಾಡ್ತಾಯಿದ್ದಾರೆ. ಅವರ ಮನೆನ ಕಟ್ಟಲಿಕ್ಕಾಗದೆ 7 ವರ್ಷ ಫೌಂಡೇಶನ್ ಕಟ್ಟಿ ಆಗದೇ ಇರೋಂಥ ಮನೆನ ಏಸಪ್ಪನ ಹತ್ರ ಬಂದು 3 ತಿಂಗಳಲ್ಲಿ ಮನೆ ಕಟ್ಟಕ್ಕೆ ಸ್ಟಾರ್ಟ್ ಮಾಡಿದ್ರು. 1.5 ವರ್ಷದಲ್ಲಿ ಮನೆ ಕಟ್ಟಿದ್ರು. ಕೊನೆಗೆ ನಮ್ಮ ಒಂದು ಕ್ರೈಸ್ತಿಯ ಪದ್ಧತಿ ಪ್ರಕಾರನೇ ಅವರು ಮನೆಯನ್ನು ಗೃಹ ಪ್ರವೇಶ ಮಾಡಿಸಿದ್ರು. ಮಗಳನ್ನ ಕ್ರೈಸ್ತಿಯ ಪದ್ಧತಿ ಪ್ರಕಾರನೇ ಮದುವೆ ಮಾಡಿಸಿದ್ರು. ಈಗ ಮಗನಿಗೂ ಒಂದು ಕ್ರೈಸ್ತ ಹುಡುಗಿ ಯಾವ ಕ್ಯಾಸ್ಟ್ ಆದರೂ ಪರವಾಗಿಲ್ಲ, ನನಗೆ ಬೇಕು ಅಂತ ಹೇಳ್ತಿದ್ದಾರೆ. ಅರ್ಥ ಆಗ್ತಾ ಇದೆಯಾ? ಮಾತಾಡ್ಬೋದಾ? ಅಲ್ಲೆಲ್ಲಿಯ ನಿಜ ಅಲ್ವಾ? ಈಗ ಹೆಂಗಾಗಿದೆ ಅಂದರೆ ಅವ್ರನ್ನ ನೋಡೋಕ್ಕೆ ನಮಗೆ ಒಂಥರ ಫೂಲ್ ಆಗ್ತದೆ. ಯಾಕೆಂದರೆ ನಮ್ಗಿಂತಲೂ ಉನ್ನತ ಸ್ಥಾನದಲ್ಲಿ ಅವರಿದ್ದಾರೆ. ಅದಕ್ಕೇನು ದೇವ್ರ ವಾಕ್ಯದಲ್ಲಿ ಬರ್ತದೆ, ಮೊದಲನೆಯವನು ಕಡೆಯವನಾಗೋನು, ಕಡೆಯವನು ಮೊದಲನೆಯವನಾಗೋನು ಅಂತೇಳಿ. ಅರ್ಥ ಮಾಡ್ಕೊಳ್ಳಿ. ನಾನು ಪಾಸ್ಟ್ರು, ನಾನು ಆರ್ಧನ ನಾಯಕ ಅಂತ ಸ್ಕೋಪ್ ತಗೊಳ್ಳೋದು ಬೇಡ. ದೇವರು ಆ ಒಂದು ಬಲಹೀನರನ್ನೇ ಆಯ್ಕೆ ಮಾಡಿ ಬಲಪಡಿಸೋದು ಬೇರೆ. ಅರ್ಥ ಮಾಡ್ಕೊಳ್ಳಿ. ಆವಾಗ ನೀವು ಹೇಳಿ, ಅಪ್ಪ ನನಗೆ ಎಲ್ಲ ಬಲ ಶಕ್ತಿಯನ್ನು ಕೊಟ್ಟಾತನ ನೀನು ಸ್ವಾಮಿ ಅಂತ ಬಾಯ್ಬಿಟ್ಟು ಹೇಳಿ. ಇಲ್ಲಿ ಸ್ವಾಮಿ ಕೀರ್ತನೆ 127:1 ಓದಪ್ಪ ಮಗಳೇ ಬೇಗ. ನೀನು ಮಗನ ಸುಧಾರಿಸ್ಕೊಳ್ಳೋದು ಬೇಡ, ಇವತ್ತು ಬೇರೆಯವರು ಸುಧಾರಿಸ್ಕೊಳ್ಳಿ ಮಗುನ. ಕೀರ್ತನೆ 127:1 ಏನು ಬರ್ತೀನಿ ಅಂದರೆ, ಓದವ ಸಿಗಲೇ ಇಲ್ವಾ? ಹಾಂ ಯೆಹೋವನ ಮನೆಯನ್ನು ಕಟ್ಟದಿದ್ದರೆ ಅದನ್ನು ಕಟ್ಟುವುದು ಕಷ್ಟಪಡುವುದು ವ್ಯರ್ಥ. ಹಾಗಾದರೆ ದೇವರು ನಿಮ್ಮ ಮನೆಯನ್ನು ಕಟ್ಟಬೇಕು. ಹಾಗಾದರೆ ಇವತ್ತು ನಿಮ್ಮ ಮನೆಯನ್ನು ದೇವರ ಹಸ್ತಗೊಪ್ಪಿಸಿ. ಇವತ್ತು ಸುಮಾರು ಜನ ಸುಂದರವಾದ ಮನೆ ಕಟ್ಟಿದ್ದಾರೆ ಕಣಮ್ಮ. ಕೇಳಿಸ್ಕೊಳ್ಳಿ ಅಲ್ಲ, ಬೈಬಲ್ ನಾನೇ ಓದ್ತೀನಪ್ಪ, ಹೇಳ್ತಾ ನೀವು ಓದೋದು ಬೇಡ. ಯಾಕಂತ ಇದು ಕರೆಂಟ್ ಇಲ್ಲ, ಟಿ ವಿಗೆ ಹಾಕ್ಲಿಕ್ಕೆ ಆಗ್ತಾಯಿಲ್ಲ, ಶ್ರಮ ಪಣ ಇರಲಿ ಆಯಿತಾ. ದೇವರು ಮನೆಯನ್ನು ಕಟ್ಟಲಿಲ್ಲ ಅಂದರೆ ನಿಮ್ಮ ಮನೆ ಕಟ್ಟಕ್ಕೆ ಯಾರು ಕಣ್ಣು ಆಗೋದಿಲ್ಲ. ಇವತ್ತು ಸುಮಾರು ಮನೆಗಳನ್ನ ನೋಡಿ, ಸುಂದರವಾಗಿರೋ ಮನೆಗಳು ಕಾಣ್ತದೆ. ಆದರೆ ಆ ಮನೆ ಒಳಗಡೆ ಕುಟುಂಬನೇ ಮರ್ಯಾದೆ ಕಟ್ಟಲ್ಪಟ್ಟಿರೋದಿಲ್ಲ. ಮನೆ ಹೊರಗಡೆ ಮಾತ್ರ ಸುಂದರವಾಗಿ ಕಟ್ಟೋದು ಸಾಲೋದಿಲ್ಲ, ಮನೆ ಒಳಗಡೆನೂ ಕೂಡ ಜೀವಿತ ಕಟ್ಟಲ್ಪಡಬೇಕು. ಬೇರೆ ಮನೆ ಒಳಗಡೆ ಇದೆ ನೋಡಿ ಜೀವಿತ, ಅದು ಕಟ್ಟಲ್ಪಡಬೇಕು. ಅಲ್ಲಲ್ಲಿಯ ಹಾಗಾದರೆ ನೀವು ದೇವ್ರನ್ನ ಕೇಳ್ಕೊಳ್ಳಿ, ಅಪ್ಪ ನನಗೆ ಮನೆ ಕಟ್ಟಲಿಕ್ಕೆ ಶಕ್ತಿ ಅಲ್ಲಪ್ಪ, ಮನೆ ಒಳಗಡೆ ವಾಸ ಮಾಡೋಂಥ ನಮ್ಮ ಜೀವಿತವನ್ನು ಕಟ್ಟಿಕೊಡು ಸ್ವಾಮಿ. ಅತ್ತೆನ ಕಂಡ್ರೆ ಸೊಸೆಗಾಗೋದಿಲ್ಲ, ಗಂಡನ ಕಂಡ್ರೆ ಹೆಂಡತಿಗಾಗೋದಿಲ್ಲ, ಹೆಂಡತಿನ ಕಂಡ್ರೆ ಮಕ್ಕಳಿಗಾಗೋದಿಲ್ಲ. ಇವತ್ತು ಏನಾಗ್ತಿದೆ, ಹೊರಗಡೆ ಬಂಗಲೆ ಇದೆ, ಒಳಗಡೆ ಜೀವಿತ ಹಾಳಾಗೋಗಿದೆ. ಹಾಗಾದರೆ ನಿನ್ನ ಜೀವಿತವನ್ನು ಕೂಡ ಕಟ್ಟಿಕೊಡಬೇಕಿದ್ರೆ ಅದು ನಿನ್ನಿಂದ ಸಾಧ್ಯ ಇಲ್ಲ, ಅದು ದೇವರಿಂದ ಸಾಧ್ಯ. ನಿನ್ನ ಹೆಂಡತಿ ಬದಲಾಗಲಿಕ್ಕೆ, ನಿನ್ನ ಗಂಡ ಬದಲಾಗಬೇಕಾದ್ರೆ, ನಿಮ್ಮ ಮಕ್ಕಳು ಬದಲಾಗಬೇಕಾದ್ರೆ ದಯವಿಟ್ಟು ನಾನು ಹೇಳ್ತೀನಿ, ನಿಮ್ಮ ಕುಟುಂಬದಲ್ಲಿ ನಿಮ್ಮ ಗಂಡನನ್ನು ದೇವರ ಹಸ್ತಗೊಪ್ಪಿಸಿ, ನಿಮ್ಮ ಹೆಂಡತಿಯನ್ನು ದೇವರ ಹಸ್ತಗೊಪ್ಪಿಸಿ, ನಿಮ್ಮ ಮಕ್ಕಳನ್ನು ದೇವರ ಹಸ್ತಗೊಪ್ಪಿಸಿ. ಅಲ್ಲಲ್ಲಿಯ ನಿಮ್ಮ ಮಗಳು ಅನುಷನ ಕೊಟ್ಟದು ನೀವಲ್ಲ, ದೇವರು ಕಟ್ಟೋದು. ನೀವು ಕಟ್ಟೋದ್ರೆ ಅವಳು ಹಾಳಾಗ್ತಾಳೆ. ದೇವರು ಕಟ್ಟಿದಾಗ
ಅವಳಿಗೆ ದೇವ್ರ ಭಯ ಇರ್ತದೆ. ಸ್ವಲ್ಪ ಮಿಸ್ಟೇಕ್ ಆದಾಗ ದೇವ್ರು ಏಟು ಕೊಟ್ಬಿಟ್ಟು ರೆಡಿ ಮಾಡ್ತಾರೆ. ತಪ್ಪದ ದಾರಿಗೆ ಹೋಯ್ತೀಯ ಇದ್ದಳೆ, ಆಗ ಅವಳು ಮಾಡ್ಕೊಂಡು ಬರ್ತಾಳೆ ಅಷ್ಟೇ. ಅಲ್ಲಲ್ಲಿಯ ನಿಮ್ಮ ಗಂಡನನ್ನು, ನಿಮ್ಮ ಮಕ್ಕಳನ್ನು, ನಿಮ್ಮ ಅತ್ತೆಯನ್ನು, ನಿಮ್ಮ ಮಾವನನ್ನು ಕಟ್ಟಬೇಕಾಗಿರ್ತಕ್ಕಂತಹ ಕರ್ತವ್ಯ ದೇವರ ಕೈಗೆ ಒಪ್ಪಿಸಿಕೊಡಿ. ಅಲ್ಲಲ್ಲಿಯ ಅಲ್ಲಲ್ಲಿಯ ಆಗುತ್ತಾ? ಒಂದು ಗ್ಲಾಸ್ ಕಾಫಿ, ಅದು ಬೆಳಿಗ್ಗೆ ನಾವು ಕಾಫಿ ಎಲ್ರಿಗೂ ಕೊಟ್ಟು ಆಲಯಕ್ಕೆ ಬಂದವರಿಗೆ ಕಾಫಿ ಕೊಡಬೇಕಿದ್ರು ಕೂಡ ಸ್ಟವ್ ಹಚ್ಚಿ ಹೋಗ್ಬಿಡಪ್ಪ, ಆ ಕಡೆ ಹೋಗ್ಬಿಡಪ್ಪ ಮಗದ್ಕೊಂಡು ಕಾಫಿ ಕಾಯಿಸ್ಬೇಕಿದ್ರು ಕೂಡ ಲೈಟ್ ಇಟ್ಬಿಟ್ಟು ಅಮ್ಕಕ್ಕೂ ಶಕ್ತಿ ಬೇಕು. ಇವತ್ತು ಆ ಶಕ್ತಿ ಇಲ್ಲ. ಆ ಶಕ್ತಿನ ಕಟ್ಟಿ ಕೊಟ್ಟವ್ರು ದೇವರು. ಅಲ್ಲಿಂದ ಸ್ಟವ್ ಹಚ್ಚಿದ ಮೇಲೆ ಅದ್ರ ಮೇಲೆ ಪಾತ್ರೆ ಇಡೋಕೆ ಶಕ್ತಿ ಬೇಕು. ಎಲ್ಲರಿಗೂ ಕಾಫಿ ಸಪ್ಲೈ ಮಾಡಿದ್ರಿ. ಈಗ ಕೇತಳಿ ಅಜ್ಜಿ ಕೈಲಿ ಒಂದು ತಟ್ಟೆ ತುಂಬ ಕಪ್ಪುಗಳು ಇಟ್ಬಿಟ್ಟು ಅವ್ರ ಕೈ ತಟ್ಟೆ ಕೊಡಿ, ಅವ್ರು ಎಲ್ಲರ ಹತ್ರ ಹೋಗಿ ತಲುಪಿದ್ರೆ ಆ ತಟ್ಟೆನ ಕಾಫಿ ಎಲ್ಲ ಕೆಳಗಡೆ ಬರೀ ಎಲ್ರಿಗೂ ಖಾಲಿ ಕಪ್ಪೆ ಸಿಗೋದು. ನಿಜಾನಾ? ಕೇತಳಜ್ಜಿ ಕೈಗೆ ಕಪ್ಪನ ಕೊಡಿ, ಲೋಟನ ತಟ್ಟೆಗೆ ಇಟ್ಬಿಟ್ಟು ಕೊಡಿ, ಎಲ್ಲರ ಕೈ ಕೊಟ್ಬಿಟ್ಟು ಬರೆದ್ರೆ ಅಲ್ಲಿ ಹಿಂಗೆ ಆಡಿ ಖಾಲಿ ಕಪ್ಪುಗಳು ಸಿಗ್ತದೆ ಅಷ್ಟೇ. ಕಾಫಿ ಎಲ್ಲ ಪ್ಲೇಟ್ ಮೇಲೆ ಇರ್ತದೆ. ಯಾಕೆ ಅವರಿಗೆ ಏಜ್ ಆಗಿದೆ, 80ರಿಂದ 85 ವಯಸ್ಸಾಗಿದೆ, ಶಕ್ತಿ ಕಡಿಮೆ ಆಗಿದೆ. ಆದರೆ ನಮಗೀಗ ಶಕ್ತಿ ಕೊಟ್ಟಿದ್ದಾರೆ, ಇದನ್ನು ಉಪಯೋಗಿಸ್ಕೊಳ್ಳೋಣ. ಹಲ್ಲೆಲೂಯ ಹಲ್ಲೆಲೂಯ. ಹಾಗೇನೆ ಪ್ರಿಯರೇ, ಇವತ್ತು ನಮ್ಮ ಅಲ್ಲಿಗೆ ಬಂದ ಒಬ್ಬರು ಸೇವಕರನ್ನು ಮಾತಾಡಿದ್ರು. ಹಲೋ, ಈಗ ಎಲ್ಲರೂ ಮಾತಾಡಬೇಕು. ಅಲ್ಲಿ ನಮ್ಮ ಚರ್ಚಿಗೆ ಬಂದರು, ಒಬ್ಬರು ಸೇವಕರು ಬಂದರು ನಮ್ಮ ಮೈಸೂರು ಚರ್ಚಿಗೆ ಬಂದಂಥ ಸೇವಕರು ಪ್ರಸಂಗ ಕೊಡುವಾಗ ಒಂದು ಮಾತಾಡಿದ್ರು. ಕಿವಿಗೆ ಹತ್ತಿ ಹಾಕೋದು ಯಾಕೆ? ಕಿವಿಗೆ ಹತ್ತಿ ಹಾಕೋದು ಯಾಕೆ? ಗಾಳಿ ಹೋಗದೇ ಇರಲಿ, ಶೀತ ಆದರೆ ಹತ್ತಿ ಹಾಕ್ತೀವಿ. ಈ ಕಿವಿಯಿಂದ ಹತ್ತಿನ ತೆಗೆದು ಮೂಗು ಹಾಕಿದ್ರೆ ಏನಾಯಿತು? ಸತ್ತೋದ್ರು. ಕಿವಿಯಿಂದ ಹತ್ತಿ ಮೂಗಿನ ಹೊರಗೆ ಬರುವವರೆಗೆ ನಿಮ್ಮ ಜೀವಿತ ಚೆನ್ನಾಗಿರಬೇಕು. ಇವತ್ತು ಕಿವಿಗೆ ಹತ್ತಿ ಹಾಕ್ತೀವಿ ಯಾಕೆ? ನಾವು ಬದುಕಬೇಕು ಅಂತೇಳಿ. ಮೂಗಿಗೆ ಹತ್ತಿ ಹಾಕೋದಕ್ಕೆ ಅವ್ನು ಸತ್ತೋದ ಅಂತೇಳಿ. ಈ ಬದುಕಿನಿಂದ ಸಾವಿನ ಹೊರಗೆ ಬರಬೇಕಾದ್ರೆ ನಮ್ಮ ಜೀವಿತ ಒಕ್ಕಟ್ಟಲ್ಲಿ ಬಿಡಬೇಕಾದ್ರೆ ಆ ಮನೇಲಿ ಇರ್ತಕ್ಕಂಥ ಮೇಯ್ನಾಗಿ ಹೆಂಗಸು ಕಾರಣ ಆಗಿರ್ತಾಳೆ. ಅವಳೊಬ್ಬಳು ಮನಸ್ಸು ಮಾಡಿದ್ರೆ ಇಡೀ ಮನೆನ ಕಟ್ಬೋದು. ಅವಳೊಬ್ಬಳು ಮನಸ್ಸು ಮಾಡಲಿಲ್ಲ ಅಂದರೆ ಎಲ್ಲ ಮನೆ ಸರ್ವನಾಶ ಆಗಿಬಿಡ್ತದೆ. ಅದಕ್ಕೆ ದೇವ್ರ ವಾಕ್ಯದಲ್ಲಿ ಬರೆದಿದೆ, ಜ್ಞಾನೋಕ್ತಿ 14, 24, 3-4 ತೆಗೀರಿ. 24, 3-4. ಮನೆಯನ್ನು ಕಟ್ಟುವುದಕ್ಕೆ ಜ್ಞಾನವೇ ಸಾಧನ, ಅದನ್ನು ಸ್ಥಿರಪಡಿಸೋದಕ್ಕೆ ವಿವೇಕವೇ ಆಧಾರ. 4, ಅದರ ಕೋಣೆಗಳನ್ನು ಅಮೂಲ್ಯವಾದ ಇಷ್ಟ ಸಂಪತ್ತಿನಿಂದ ತುಂಬಿಸೋದಕ್ಕೆ ತಿಳುವಳಿಕೆಯ ಉಪಕರಣ. ಇವತ್ತು ಸ್ತ್ರೀ ಪುರುಷ ಕರೆಕ್ಟಾಗಿದ್ದರೆ ಆ ಮನೆ ಕಟ್ಟಲು ಬರ್ತದೆ. ಸೌಭಕರ ಕುಟುಂಬದಲ್ಲಿ ಅವರೆಲ್ಲರೂ ಸರಿ ಇದ್ದಾರೆ, ಅವನೊಬ್ಬ ಸರಿ ಇಲ್ಲ, ಇಡೀ ಕುಟುಂಬನೇ ಹಾಳಾಗಿ ಹೋಗ್ತಾ ಇದೆ. ಹಲ್ಲೆಲೂಯ. ಕುಂಬಳಕ್ಕೆ ದುಂಬಿ ಕೊರೆದು ಬಿಟ್ಟರು ತೊಂದರೆ ಇಲ್ಲ, ಬಳ್ಳಿಗೆ ಕೊರೆದು ಬಿಟ್ರೆ ಕಥೆ ಮುಗೀತು. ಕುಂಬಳಕ್ಕೆ ದುಂಬಿ ಕೊರೆದು ತೊಂದರೆ ಇಲ್ಲ, ಬಳ್ಳಿಗೆ ಕೊರೆದು ಬಿಟ್ರೆ ಹೋಯ್ತಾ? ಇದು ಬಳ್ಳಿಗೆ ಕೊರಿಯೋಂಥ ಪರಿಸ್ಥಿತಿ ಮಾಡ್ಕೊಳ್ತಾರೆ. ಇಲ್ಲಿ ಏನು ಗೊತ್ತಾ, ಮನೆಯನ್ನು ಕಟ್ಟೋದಕ್ಕೆ ಜ್ಞಾನವೇ ಸಾಧನ. ಮನೆಯ ಹೊರಗಡೆ ಕಟ್ಟಿಬಿಟ್ಟು ಶೃಂಗಾರ ಬಂಗಾರವಾಗಿ 3 ಅಂತಸ್ತು ಮನೆ ಕಟ್ಟದೆ ಅಂತ ಹೇಳೋದಲ್ಲ. ಆ ಮನೆಯ ಒಳಗಡೆ ಇರುವಂಥ ಜೀವಿತ ಯೇಸು ಕ್ರಿಸ್ತನ ವಾಕ್ಯದ ಪ್ರಕಾರ ನೀ ಕಟ್ತಾ ಇದೆಯಾ? ದೇವರ ಜ್ಞಾನದಿಂದ ಕಟ್ತಾ ಇದೆಯಾ? ಇದನ್ನು ಇವತ್ತು ನಮ್ಮ ಸ್ವಾಮಿ ಕೇಳ್ತಾ ಇದ್ದಾರೆ ಪ್ರಿಯರೇ. ಹಲ್ಲೆಲೂಯ, ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯ. ಹಾಗಾದರೆ ಪ್ರಿಯರೇ, ಇಲ್ಲಿ ಮನೆಯನ್ನು ಕಟ್ಟಬೇಕಿದ್ರೆ ಏನಂದರೆ, ದೇವರ ವಾಕ್ಯದಲ್ಲಿ ಮನೆಯನ್ನು ಕಟ್ಟಬೇಕಿದ್ರೆ ದೇವರ ಜ್ಞಾನ ಬೇಕೇ ಬೇಕು. ಗಂಡನ ಜೊತೆಲಿ ಹೆಂಡತಿ ಬಾಳ್ಬೇಕಿದ್ರೆ ಜ್ಞಾನ ಬೇಕು. ಮಗನ ಕರ್ಕೊಂಡೋಗವ ಆ ಕಡೆಗೆ. ನಿನಗೆ ಒಳಗಡೆ ಬಂದರೆ ಕರೆಂಟದ್ದು ಗಾಳಿ ಇಲ್ಲ, ಹೊರಗಡೆ ಒಳ್ಳೆ ಗಾಳಿ ಇದೆ, ಹಂಗೇನೆ ಕಿಟಕಿ ಸೈಡ್ಗಾಗಿ ವಾಕ್ಯ ಕೇಳ್ಕೊ. ಹಲ್ಲೆಲೂಯ, ಪ್ರೈಸ್ ದಿ ಲಾರ್ಡ್. ಇಲ್ಲ ಮಗು ಥರ ನೀ ಗಲಾಟೆ ಮಾಡಬೇಡ, ಸುಮ್ಮನೆ ಬಿಡು, ಅವ್ನ ಬಾಡಿಗೆ ಅವ್ನು ಆಡ್ತಾ ಇದ್ದಾನೆ, ಅವ್ನು ಗುಡ್ಡವನು. ಹಲ್ಲೆಲೂಯ. ನೋಡಿ, ಕರೆಂಟ್ ಇಲ್ಲಾಂದರೆ ಸೌಂಡೇ ಕಡಿಮೆ ಆಗ್ಬಿಡ್ತದೆ. ಯಾಕೆ ಬೇವ್ರತಾ ಇದೆ, ಬೇಗ ಮುಗಿಸ್ಬಿಡ್ತೀನಿ ಆಯಿತಾ? ಹಲ್ಲೆಲೂಯ. ಈಗ ಮನೆಯನ್ನು ಕಟ್ಟೋದಕ್ಕೆ ಜ್ಞಾನ ಸಾಧನ, ಅದನ್ನು ಸ್ಥಿರಪಡಿಸೋದಕ್ಕೆ ವಿವೇಕವೇ ಆಧಾರ. ವಿವೇಕ ಮತ್ತು ಜ್ಞಾನ ಎರಡಿಲ್ಲ ಅಂದರೆ ಮನೆ ಕಟ್ಟೋಕ್ಕಾಗೋದಿಲ್ಲ. ನಾನು ಹೇಳ್ದಂಗೆ ಕೇಳ್ಬೇಕು ಕಾಣೆ, ಕೇಳಿದ್ರೆ ನಿಮ್ಮ ಗಂಡನ ಹೆದರಿಕೆಗೆ ಹೆಂಡತಿ ಹೆದರ್ದಂಗೆ ಆಡ್ಬೋದು, ಹೋದ್ಮೇಲೆ ಇಡೀ ಸಾಪಾಗ್ತಾ ಇರ್ತಾಳೆ.
ಎಂತ ಹೇಳ್ತಾರೆ, ನಾನು ನಮ್ಮ ಅವ್ವನ ಮನೆಯಿಂದ ಅಪ್ಪನ ಮನೆಯಿಂದ ಇಷ್ಟು ತಂದಿದ್ದೀನಿ ಅಷ್ಟು ತಂದಿದ್ದೀನಿ. ಇವನು ತಂದಿದ್ದೆ ಗುಲಾಮ್ ಆಗಿರ್ಬೋದು, ಆದರೆ ಒಂದ್ಸಲ ನನ್ನ ಹೆಂಡತಿ ಸತ್ತೋದ್ರೆ ಸಾಕು ಅಂತ ಯೋಚನೆ ಮಾಡ್ತಾ ಇರ್ತಾನೆ. ಇವತ್ತು ಎಷ್ಟು ಡ್ರೈವರ್ಸ್ ಕೇಸ್ಗಳಾಗ್ತಾ ಇದೆ. ಮನೆ ಇದೆ, ಆಸ್ತಿ ಇದೆ, ಅಂತಸ್ತಿದೆ, ಆದರೆ ಗಂಡ ಹೆಂಡತಿಯಲ್ಲಿ ನೆಮ್ಮದಿ ಇಲ್ಲ, ಜೀವಿತ ಕಟ್ಟಲ್ಪಟ್ಟಿಲ್ಲ. ಯಾವೊಂದು ಜೀವಿತ ಕಟ್ಟಲ್ಪಡಬೇಕು. ಇವತ್ತು ಮನೆಯಲ್ಲಿ ಜೀವಿತ ನೆಮ್ಮದಿ ಇಲ್ಲ ಅಂತಂದ್ರೆ ಅವನು ಏನು ಅಂತಸ್ತು ಮಾಡಿ ಏನು ಪ್ರಯೋಜನ? ಈಗ ಉದಾಹರಣೆ ತೆಗಿಲಿಕ್ಕೆ ಹೋದ್ರೆ ಈ ಬಿಗ್ ಬಾಸ್ ಇದಕ್ಕೆ 50 ಲಕ್ಷ ಒಬ್ಬ ಕೊಡ್ತಾ ಇದ್ದ ಪ್ರತಿ ವರ್ಷ. ಮಗಳೇ 50 ಲಕ್ಷ ಪ್ರತಿ ವರ್ಷ ಗೆದ್ದವ್ರಿಗೆ ಕೊಡ್ತಾ ಇದ್ದ. ಅವನಿಗೆ ಏನು ಚಿಂತೆ ಆಯ್ತಾ ಏನು ಅಂತ ಗೊತ್ತಿಲ್ಲ, ಆತ್ಮಹತ್ಯೆ ಮಾಡ್ಕೊಂಡು ಸತ್ತ. ನೋಡಿ, ಅವನಿಗೆ ಕರ್ನಾಟಕದ ಅರ್ಧ ಭಾಗ ತಗೊಳ್ಳೋಷ್ಟು ದುಡ್ಡಿದೆ. 50 ಲಕ್ಷ ಬಿಗ್ ಬಾಸ್ಗೆ ಕೊಡ್ತಾ ಇದ್ದರೆ ಬಾಕಿ ಇರೋರಿಗೆ ಎಷ್ಟು ಹೆಲ್ಪ್ ಮಾಡ್ತಾ ಇದ್ದಿರ್ಬೋದು. ಅವನು ಎಂಥ ಒಳ್ಳೆ ವ್ಯಕ್ತಿ ಆಗಿರ್ಬೋದು ಲೆಕ್ಕ ಹಾಕಿ ನೋಡಿ. ಅವನಿಗೆ ಚಿಂತೆ ತಡೆಯೋಕ್ಕಾಗಿದ್ದಾನೆ, ಸತ್ತೋದ್ರು. ಕಾಫಿ ಕೆಫೆ ತಗೊಂಡು ಒಂದಿದೆ, ಅದ್ರ ಓನರ್ ಸಿದ್ಧಾರ್ಥ ಅಂತ ಹೇಳೋರು. ಕೋಟ್ಯಾಂತರ ರೂಪಾಯಿ ದುಡ್ಡಿದೆ. ಏನು ಸಮಸ್ಯೆ ಬಂತು ಏನು ಕತೆ ಗೊತ್ತಿಲ್ಲ, ಚಪ್ಪಲಿನ ಸೈಡಲ್ಲಿಟ್ಟ ಒಳಗೆ ಬಿಡ್ಸೋಬಿಟ್ಟ. ಕಾಫಿ ಕೆಫೆ ನೋಡಿದಿರಲ್ಲ ಎಲ್ಲ ಕಡೆ, ಮೈಸೂರು, ಬೆಂಗಳೂರು ಎಲ್ಲ ಕಡೆ, ಇಡೀ ಕರ್ನಾಟಕದಲ್ಲಿ ಎಲ್ಲ ಕಡೆನೂ ಕೂಡ ಕಾಫಿ ಕೆಫೆ ಇದೆ. ಒಳ್ಳೆ ವ್ಯಕ್ತಿ ಅಂತೆ. ಆದರೆ ಏನು ಚಿಂತೆ ಬಂತ ಗೊತ್ತಿಲ್ಲ, ಕಾರ್ ನಿಲ್ಲಿಸಿ ಚಪ್ಪಲಿನ ಇಟ್ಬಿಟ್ಟು ಹೋಗಿ ಬಿದ್ದ. ನಾನು ಹೇಳಪ್ಪ, ದೇವರ ಆಶೀರ್ವಾದ ಇಲ್ಲಂದರೆ ಆ ಹಣ ತಿನ್ನೋಕ್ಕೂ ಕೂಡ ಆಗೋದಿಲ್ಲ ಕಣಪ್ಪ. ಜ್ಞಾನದಿಂದ ಸಂಪಾದನೆ ಮಾಡಿರಬೇಕು, ವಿವೇಕದಿಂದ ಸಂಪಾದನೆ ಮಾಡಿರ್ತಕ್ಕಂಥ ದುಡ್ಡನ್ನ ತಿನ್ನಬೇಕಿದ್ರೂ ಕೂಡ ದೇವರ ಆಶೀರ್ವಾದ ಬೇಕಪ್ಪ. ದೇವರ ಆಶೀರ್ವಾದ ಇಲ್ಲ ಅಂದರೆ ನಿಮಗೆ ಏನನ್ನೂ ಮಾಡಲಿಕ್ಕಾಗೋದಿಲ್ಲ. ಇವತ್ತು ನೋಟ್ನ ಕಂತೆಗಳನ್ನ ಕಟ್ಟಿ 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 ರೂಮಲ್ಲಿ ಇಟ್ಟಿದ್ದಾರೆ ಶ್ರೀಮಂತರು. ಆದರೂ ದುಡ್ಡು ಮಾಡಬೇಕಾದ್ರೆ ಸಾಯ್ತಾ ಇದ್ದಾರೆ ರಾಜಕೀಯ ವ್ಯಕ್ತಿಗಳು. ಆದರೆ ಅವರಿಗೆ ನೆಮ್ಮದಿ ಇಲ್ಲ. ಯಾವಾಗಲೂ ಕೂಡ ರಾಜಕೀಯದ ಹೊಡೆದಾಡ್ತಿದ್ದಾರೆ. ನನಗೆಲ್ಲ ಅವರಷ್ಟು ದುಡ್ಡು ಸ್ವಲ್ಪ ಇದ್ಬಿಟ್ಟಿದ್ರೆ ನಾನು ನೆಮ್ಮದಿಯಾಗಿ ಸೇವೆ ಮಾಡ್ಕೊಂಡು ಕಾಲ ಕಳೆದ್ಬಿಡ್ತಿದ್ದೆ. ಅಲ್ಲಲ್ಲಿಯ ನೆಮ್ಮದಿಯಾಗಿ ಸೇವೆ ಮಾಡ್ಕೊಂಡು ಕಾಲ ಕಳೆದ್ಬಿಡ್ತಿದೆ. ಕೋಟಿ ದುಡ್ಡಿದೆ, ಆದರೂ ಕುರ್ಚಿ ಆಸೆಗೋಸ್ಕರ ಇವತ್ತು ನಾಳೆನೂ ಹೊಡೆದಾಡ್ತಿದ್ದಾರೆ. ಅದಕ್ಕೆ ಸರಿಯಾಗಿ ಎತ್ತಿ ಕಟ್ಟಕ್ಕೆ ಈ ಮೀಡಿಯಾದವರು, ಟಿ ವಿಯವರು ಬೇರೆ. ಅಲ್ಲಲ್ಲಿಯ ಸಿದ್ದರಾಮಯ್ಯನಿಗೆ ಕುರ್ಚಿನ ಬಿಟ್ಕೊಟ್ಬಿಡ್ತಾರೆ. ಶಿವಕುಮಾರ್ ಸ್ವಾಮಿ ಅವ್ರದ್ದು ಇದು ಏನು ಇವತ್ತು DK ಶಿವಕುಮಾರ್ ಅವರ ಬರ್ತ್ಡೇ ದಿವಸ ಸಿದ್ದರಾಮಯ್ಯ ಕುರ್ಚಿನ ಬಿಟ್ಕೊಡ್ತಾನೆ ಅಂತೇಳಿ ಮೀಡಿಯಾದವ್ರು ಪಬ್ಲಿಕ್ ಮಾಡಿಬಿಟ್ರು. ಯಾವ ಹೇಳೇ ಇಲ್ಲ ಬಾಯಿಲಿ, ಅಲ್ಲಲ್ಲಿ ಅಂಟಾಕೋದು. ಚಂದ್ರಶೇಖರ ಹೇಳ್ತಾ ಇದ್ದ, ರಾಜಮ್ಮ ಬಂದರೆ 50,000 ಕೊಡ್ತೀನಿ ಅಂತೇಳಿ. ಈ ರಾಜಮ್ಮ ಆಸೆಯಿಂದ ಬರೋದು, ನಾನು ಹೇಳಿರೋದಿಲ್ಲ, ಚಂದಮಜ್ಜಿ ಪ್ರಸಾರ ಮಾಡೋದು ಇದು. ಹಂಗೆ ಜನಗಳನ್ನ ಎತ್ತಿ ಕಟ್ಟಕ್ಕೆ ಮೀಡಿಯಾದವ್ರು ಬೇರೆ. ನೋಡಿ ಇವತ್ತು ನಿಮ್ಮ ಕುಟುಂಬನ ಕೆಡುವಲಿಕ್ಕೆ ಪಕ್ಕದ ಮನೆಯವ್ರು ಬರ್ತಾರೆ. ಅರ್ಥ ಆಗ್ತಿದೆಯಾ? ಅಕ್ಕಪಕ್ಕದ ಮನೆಯವ್ರು ಬರ್ತಾರೆ. ಕೆಲವೊಂದು ಜನ ಸ್ವಂತ ಬುದ್ಧಿಯಿಂದ, ಸ್ವಂತ ಜ್ಞಾನದಿಂದ ಮನೆನ ಹಾಳು ಮಾಡ್ಕೊಳ್ತಾರೆ. ದೇವ್ರ ಜ್ಞಾನದಿಂದ ಮಾಡಿದ್ರೆ ಅದು ಅಭಿವೃದ್ಧಿ ಆಗ್ತದೆ. ಕೆಲವು ಜನ ಅಕ್ಕಪಕ್ಕದವ್ರ ಮನೆಯದು ಕೇಳ್ಕೊಂಡು ಮಾಡ್ತಾರೆ. ಈಗ ನೋಡಿ, ಅರಿಕೆರೆಲ್ಲೇ ಮಂಜುಳಾ ಆಂಟಿನ ಹೇಳ್ದಲ್ವ, ಯಾವನೊಬ್ಬ ಶಾಸ್ತ್ರಕಾರ ಬಂದು ಹೇಳ್ಬಿಟ್ಟಂತೆ ಈ ಫೌಂಡೇಶನ್ ಕೆಡು ಹಾಕೋದು. ಇವತ್ತು ನಮ್ಮಲ್ಲಿ ಕೆಲವೊಂದು ಜನ ಇದ್ದಾರೆ, ನಾನು ಅದು ಯಾರು ಕೇಳೋದಿಲ್ಲ, ದೊಡ್ಡ ಶ್ರೀಮಂತ ಕಣಮ್ಮ, 5 ಎಕರೆ ಜಾಗ ಐತೆ, 10 ಎಕರೆ ಜಾಗ ಐತೆ, ದೊಡ್ಡ ಬಿಲ್ಡಿಂಗ್ ಎಲ್ಲ ಇದೆ. ವಾಸ್ತು ಸೇರಿಲ್ಲ ಅಂತ ಆ ಜಾಗನ ಪಾಲು ಬಿಟ್ಬಿಡ್ತೇನೆ ಕಣಮ್ಮ. ನಮಗಾದರೂ ಸೈಟ್ ಅಂತ ಕೊಟ್ಟರೆ ನಾವಾದರೂ ಹೋಗಿರ್ತಿದ್ದೋ. ಇನ್ನೊಂದು ಜಾಗ ತಗೊಂಡು 50-60 ಲಕ್ಷ ಬಾಡಿಗೆ, ಅದಕ್ಕೆ ಬಾಡಿಗೆನೇ. ಆಗ ಎಷ್ಟು ಸಂಪಾದನೆ ಇರ್ಬೋದು. ಕೊನೆಗೆ 1 ತಿಂಗಳು ನಡೆಸ್ಬಿಟ್ಟು ಗಾಡಿನೆಲ್ಲ ಚೆನ್ನಾಗಿ ಮಾಡಿಬಿಟ್ಟು ವಾಸ್ತು ಸೇರಿ ಅಂತ ಬಿಟ್ಟೋಗ್ಬಿಟ್ರು. ನೋಡಿ ಎಷ್ಟು ವೇಸ್ಟ್ ಮಾಡ್ತಾರೆ ಅಂದರೆ, ವಾಸ್ತು ಸರಿಯಿಲ್ಲ ಅಂತ ವೇಸ್ಟ್ ಮಾಡ್ತಾರೆ. ಮೊದಲನೇದಾಗಿ ವಾಸ್ತು ಅಂತ ಬರೀತಾ ಇದ್ದೊಬ್ಬ, ಅವ್ರೇನು ಆನಂದ ಗುರುಜಿನ ಯಾರೋ ಬರು ವಾಸ್ತು ಬರ್ತಾರೆ. ಕೊನೆಗೆ ಅವನು ವಾಸ್ತುನ ಗೊತ್ತಾಗ್ತಾನೆ, ಅವನು ಯಾರೋ ಕೊಲೆ ಮಾಡಿಬಿಟ್ರು. ನೋಡಿ, ಇದೆಲ್ಲ ಸುಮ್ಮನೆ ನಿಮ್ಮ ಕಟ್ಟದಂಥ ಮನೆ ಹಾಳು ಮಾಡೋದು. ಇದು ಈ ಕಡೆ ಈ ಅಗ್ನಿ ಮೂಲೆ, ಈ ಕಡೆ ಆ ಮೂಲೆ, ನೀವು ಮನೇನ ಬಿಡಿಸಾಕೊಡೋದು ಹೇಳಿ. ಅವನು ಮಾತು ಕೇಳ್ಕೊಂಡು ಮನೆ ಬಿಡಿಸಿದ್ರಿ, ನಿಮಗೆ ಲಾಸ್ ಹೊರತು ಅವನಿಗೆ ಲಾಸ್ ಅಲ್ಲ. ಅವ್ನು ಹೇಳ್ಬಿಟ್ಟೋಗ್ಬಿಡ್ತಾನೆ, ಅವನು ಹುಳ ಬಿಟ್ಬಿಟ್ಟೋಗ್ಬಿಡ್ತಾನೆ. ಅಲ್ಲಲ್ಲಿಯ ಹಾಗಾದರೆ ಮನೆ ಕಟ್ಟಲಿಕ್ಕೆ ಏನು ಬೇಕು? ಜ್ಞಾನ ಬೇಕು. ಅಲ್ಲಲ್ಲಿಯ ಏನು ಬೇಕಬ್ಬಿ? ಜ್ಞಾನ ಬೇಕು. ಆಮೇನ್. ಹಾಗಾದರೆ ಜ್ಞಾನಕ್ಕೆ 14 ಏನು ಬರ್ತದೆ ನೋಡಿ. 14 ಮನೆ ಕಟ್ಟಬೇಕಿದ್ರೆ 14 ಜ್ಞಾನವಂತೆಯು ತನ್ನ ಮನೆಯನ್ನು ಕಟ್ಟಿಕೊಳ್ಳೋಳು
ಜ್ಞಾನಹೀನಳು ಅದನ್ನು ಸ್ವಂತ ಕೈಯಿಂದ ಮುರಿದು ಬಿಡುವಳು ಅಂತೇಳಿ ನೋಡಿ. ಮನೆ 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 ಅಂತ ಎಲ್ಲ ವಾಕ್ಯದಲ್ಲೂ ಬರ್ತಾ ಇದೆ. ಜ್ಞಾನವಂತೆಯು ತನ್ನ ಮನೆಯನ್ನು ಕಟ್ಟಿಕೊಳ್ಳುವಳು. ಗಂಡ ಕಟ್ಟಿದಾನೆ ಮನೆ, ಆದರೆ ಆ ಮನೆನ ನಡ್ಸ್ಕೊಂಡು ಹೋಗೋ ಜವಾಬ್ದಾರಿ ಹೆಣ್ತಿದಪ್ಪ. ಗಂಡ ದುಡ್ಡು ಬಂದಾಗ ಮುಂಗುಸಿ ಥರ ಕೂತ್ಕೊಳ್ಳೋದು, ಮುಖ ಊದಿಸ್ಕೊಳ್ಳೋದೆಲ್ಲ ಮಾಡೋಕ್ಕೋಗಬೇಡಿ. ಗಂಡನಿಗೆ ನೀವು ತೃಪ್ತಿಕರವಾಗಿ ನೋಡ್ಕೊಳ್ಳಿಲ್ಲ ಅಂದರೆ ಅವನು ಗ್ಯಾರಂಟಿ ಪಕ್ಕದಲ್ಲಿ ಹೋಗ್ಬಿಟ್ಟು ತೃಪ್ತಿ ಪಡ್ಕೊಂಡು ಬರ್ತಾನೆ. ಪಕ್ಕದಲ್ಲಿ ತೃಪ್ತಿ ಪಡ್ಕೊಂಡು ಬರೋಕ್ಕೆ ನೀವೇ ಕಾರಣ ಆಗ್ತೀರ. ಎಲ್ರಿಗೂ ಕಂಟ್ರೋಲ್ ಇರೋದಿಲ್ಲ, ತಿಳ್ಕೊಬಿಡಿ. ಎಲ್ಲರಿಗೂ ಕಂಟ್ರೋಲ್ ಇರೋದಿಲ್ಲ. ಹೆಂಡತಿ ಆದವಳು ಗಂಡನನ್ನು ಕರೆಕ್ಟಾಗಿ ನೋಡ್ಕೊಳ್ಳಿಲ್ಲ ಅಂದರೆ, ಗಂಡನಾದವನು ಹೆಂಡತಿನ ಕರೆಕ್ಟಾಗಿ ನೋಡ್ಕೊಳ್ಳಿಲ್ಲ ಅಂದರೆ ತಪ್ಪಾದ ದಾರಿಗೆ ಹೋಗಿ ಅವರ ಮನೆ ಮುರಿದು ಬೀಳೋ ಸಾಧ್ಯತೆಗಳಿರ್ತದೆ. ಇವತ್ತು ಎಷ್ಟೋ ಡೈವೋರ್ಸ್ ಕೇಸ್ಗಳು ನಡೀತಾ ಇರೋದು ಇದೇ ಕಾರಣಕ್ಕೋಸ್ಕರ. ನಾನು ಕೂಡ ಕ್ಲಬ್ಬಲ್ಲಿ ಕೆಲಸದಲ್ಲಿದ್ದೆ. ಇದು ನಿಜವಾದಂಥ ಕತೆ, ಇದು ಸತ್ಯವಾದ ಕತೆ. ಆಗ ನನಗೊಂದು 16-17 ವಯಸ್ಸು ಅಷ್ಟೇ. ನಮ್ಮಪ್ಪ ಫುಲ್ ಕುಡ್ಕ, ಕೆಲಸಕ್ಕೆ ಸೇರಿಸ್ಬಿಟ್ರು. ಆವಾಗ ಅಲ್ಲಿಂದ ಅವ್ರು ಹೆಂಡ್ತಿರು ಫೋನ್ ಮಾಡೋದು, ನನ್ನ ಗಂಡ ಬರೋಕ್ಕೆ ಎಷ್ಟೊತ್ತಾಗ್ತದೆ ಅಂತೇಳಿ. ಇಲ್ಲ ಆಂಟಿ, ಇನ್ನೂ ರಮ್ಮಿ ಆಟ ಆಡ್ತಾ ಇದ್ದಾರೆ, 3ನೇ ರೌಂಡ್ ಆಟ ಇದೆ, ಇನ್ನೂ 2 ರೌಂಡ್ ಆಟ ಇದೆ ಅಂತ ಸಾಕು. ಅವ್ರು ಹೊರಟು ಬರುವಾಗ ನನಗೆ ಹೇಳು. ಯಾಕೆ ಅಲ್ಲಿ ಇನ್ನೊಬ್ಬನ ಸೇರಿಸ್ಕೊಂಡಿರ್ತಾಳೆ. ಕೇಳ್ತಾ ಇದೆಯಾ? ನಿಜವಾಗಿ ನನ್ನ ಕೈಲಾಗಿರ್ತಕ್ಕಂಥ ಕತೆ. ಏನಂತ ಫೋನ್ ಮಾಡೋದು, ನನ್ನ ಗಂಡ ಮನೆಯಿಂದ ಹೊರಡುವಾಗ 7 ಮಗನೇ ಅಂತೇಳಿ. ನನಗೇನು ಗೊತ್ತು, 16-18 ವರ್ಷ ವಯಸ್ಸು. ಫೋನ್ ಮಾಡಿ ತಕ್ಷಣ ಅಂಕಲ್ ಹೊರಟ್ರು ಅಂತೇಳಿ. ಅಂಕಲ್ ಹೊರಟು ಹೇಳಿ ಬಂದಾಗ ಇನ್ನೊಂದು ಸಲ ಅವ್ರು ಕಂಡಾಗ, ಚಂದ್ರಶೇಖರ್ ಯಾರಾದ್ರೂ ನನ್ನ ಜೋಬಿಗೆ 500 ರೂಪಾಯಿ ಆಗ್ತಾಯಿದ್ಲು. ನಾನು ಇದು ಏನಕ್ಕೆ ಇಸ್ಕೊಳ್ತಿದ್ದೀನಿ ನನಗೆ ಗೊತ್ತಿರಲಿಲ್ಲ. ಕೊನೆಗೆ ಗೊತ್ತಾಯಿತು ಇದು ಬೇಡದಿರೋ ಕೆಲಸ ನಡೀತಾ ಇದೆ ಅಂತ. ಅರ್ಥ ಮಾಡ್ಕೊಳ್ಳಿ. ನನಗೆ ಯಾಕೆ ಕೊಡ್ತಾಯಿದ್ದೆ ಅಂತ ಕೂಡ ಗೊತ್ತಿಲ್ಲ. ನಮ್ಮಪ್ಪ ಕುಡ್ಕ ನಾವು 16 ವರ್ಷಕ್ಕೆ ಕೆಲಸ ಸೇರಿಸಿದ್ರು. ನಾನು ಕೆಲಸಕ್ಕೆ ಸೇರಿಕೊಂಡೇ ನಾನು ಓದಿರೋದಮ್ಮ. ನಾನು ಇಷ್ಟು ಓದಿರಬೇಕಾದ್ರೆ ಕೂಡ ನಾನು ಕೆಲಸ ಮಾಡ್ಕೊಂಡೇ ಓದಿರೋದೇ ಹೊರತು ನಮ್ಮ ಅಪ್ಪ 10th ಕ್ಲೋಸ್ ಮಾಡಿಸಿದ್ರು. ಬಾಕಿ ಎಲ್ಲ ನಾನೇ ಓದಿರೋದು. ನಮ್ಮ ಅಮ್ಮನೂ ತುಂಬ ಕಷ್ಟಪಟ್ಟಿದ್ದಾರೆ. ನನ್ನ ಅಮ್ಮನ ತ್ಯಾಗನ ಮರೆಯೋದಿಲ್ಲ. ತುಂಬ ಕಷ್ಟಪಟ್ಟಿದ್ದಾರೆ ನಾನು ಓದಬೇಕಿದ್ರೆ. ಅಲ್ಲೆಲ್ಲೂಯಾ. ಹಾಗಾದರೆ ಜ್ಞಾನವಂತ ಸ್ತ್ರೀಯು ತನ್ನ ಮನೆಯನ್ನು ಕಟ್ಕೊಳ್ತಾಳೆ. ಫಸ್ಟ್ ಅವಳು ಗಂಡನನ್ನು ಕಟ್ತಾಳೆ. ಗಂಡನ ಒಳ್ಳೆ ತಿಳುವಳಿಕೆ ಬುದ್ಧಿವಂತಿಕೆಯಿಂದ ಕಟ್ತಾಳೆ. ಮಕ್ಕಳನ್ನ ಕಟ್ಟೋದು ಅವಳನೇ. ತಾಯಿಯೇ ಮೊದಲ ಗುರು ಅಂತ ಲೋಕದಲ್ಲಿ ಗಾದೆ ಇದೆ. ಅವಳು ಅವಿದ್ಯಾವಂತರಾದರೂ ಕೂಡ ಮಕ್ಕಳೇ ಓದಿ ಅಂತ ಹೇಳಬೇಕು, ಟ್ಯೂಷನ್ ಕೊಡಿಸ್ಬೇಕು, ಮಾರ್ಕ್ ಎಷ್ಟು ಬರ್ತಾಯಿದೆ ಅಂತ ನೋಡಬೇಕು, ಸ್ಕೂಲಿಗೆ ಮಧ್ಯೆ ಹೋಗಿ ಕೇಳಬೇಕು. ನಾನಂತೂ ಅವಿದ್ಯಾವಂತೆ ಅದೇ, ನನ್ನ ಮಕ್ಕಳು ವಿದ್ಯಾವಂತರಾಗಬೇಕು ಅಂದರೆ ಸ್ಕೂಲಿಗೆ ಹೋಗಿ ಮಾತಾಡ್ಕೊಬರಬೇಕು. ಮಕ್ಕಳನ್ನ ಕಟ್ಟೋದು ಕೂಡ ತಾಯಿ ಕೆಲಸ. ವಯಸ್ಸಿಗೆ ಬಂದಮೇಲೆ ಅಡುಗೆ ಕೆಲಸ ಕಲಿಸ್ಕೊಡ್ಬೇಕು. ಅಡುಗೆ ಮಾಡೋದು ಅವಳ ಕೈಲಿ ಬಿಡಬೇಕು. ಫಸ್ಟ್ ಸಲ ಉಪ್ಪು ಖಾರ ಆದರೂ ಬೈಯಕ್ಕೆ ಹೋಗ್ಬಾರ್ದು. ಚೆನ್ನಾಗಿದೆ ಪರವಾಗಿಲ್ಲ, ಇನ್ನು ಸ್ವಲ್ಪ ಚೆನ್ನಾಗಿ ಮಾಡೋದು ಹೇಳಬೇಕು. ಉಪ್ಪು ಜಾಸ್ತಿ ಆಗಿದೆ ಅಂತ ಬೈದುಬಿಟ್ರೆ ಅವ್ರು ನಾಳೆ ಖಾರ ಜಾಸ್ತಿ ಮಾಡ್ತಾಳೆ. ಈಗಿನ ಕಾಲ ಮಕ್ಕಳು ಹೇಳೋದು ಮಾತು ಕೇಳೋದಿಲ್ಲ. ಪ್ರೀತಿಯಿಂದಲೇ ರೆಡಿ ಮಾಡ್ಕೊಬನ್ನಿ. ಅಡುಗೆ ಕೆಲಸ ಕಂಪಲ್ಸರಿ ಕಲಿಸ್ಬೇಕು. ಬಟ್ಟೆ ಒಗೆ ಕಲಿಸ್ಬೇಕು, ನೆಲ ಒರೆಸ ಕಲಿಸ್ಬೇಕು, ಎಲ್ಲ ಕಲಿಸ್ಬೇಕು ಪ್ರಿಯರೇ. ಇದು ನೀವು ಮಕ್ಕಳ ಕಟ್ಟದೇನೆ ಮದುವೆ ಮಾಡಿ ಕೊಟ್ಬಿಟ್ರೆ ಆ ಮನೆನ ಮುರಿದ್ಬಿಟ್ಟು ನಿಮ್ಮ ಮನೆನ ಮುರಿತಾಳೆ ಅವಳು. ತಪ್ಪು ತಿಳ್ಕೊಬೇಡಿ. ಜ್ಞಾನವಂತ ಸ್ತ್ರೀ ತನ್ನ ಮಕ್ಕಳನ್ನ ಕಟ್ಟದೇನೆ ಗುಂಡ್ರು ಗೂಳಿ ಥರ ಬಿಟ್ಕೊಂಡು ಓದ್ಕೊಳ್ತೀಯ ಆಗ್ಬಿಟ್ಟೆ. ಬರೀ ಓದೋದು ಮಾತ್ರ ಅಲ್ಲ, 4 ಪಾತ್ರೆ ತುಳಸಿ ಒರೆಸ್ರೆ ಬರೋರಿಂದ ಬರಬೇಕು. ಅಂಕಲ್ ಪಿಟ್ಟಿ ಕಟ್ಟೋದು ಹೇಳ್ಬೇಡಿ. ಅಲ್ಲಲ್ಲಿಯ ಸತ್ಯ ಹೇಳ್ತಿದ್ದೀನಿ. ನಿಮ್ಮ ಮಕ್ಕಳಿಗೆ ಅಡುಗೆ ಮಾಡೋದು ಕಲಿಸಿ. ಅಡುಗೆ ಅವಳು ಮದುವೆಗೆ ಹೋಗ್ಬೇಕಾದ್ರೆ ಇಡೀ ಮನೆ ಜವಾಬ್ದಾರಿ ಪೂರ್ತಿ ನಡೆಸೋಷ್ಟು ಕೆಪಾಸಿಟಿ ಬಂದ ಮೇಲೆ ಮದುವೆ ಮಾಡಿ. ಯಾಕೆಂದರೆ ಗಂಡ ನಿನ್ನವನಾದರೂ ಕೂಡ ಅತ್ತೆ ನಿನ್ನವಳಲ್ಲ, ಮಾವ ನಿನ್ನವರಲ್ಲ. ನೀನು ಅವ್ರನ್ನ ತೃಪ್ತಿಪಡಿಸ್ಬೇಕಾದ್ರೆ ನಿನ್ನ ಕೆಲಸದಿಂದ ತೃಪ್ತಿಪಡಿಸ್ಬೇಕು. ನಿನಗೆ ಗೊತ್ತಿಲ್ಲ ಅಂತ ಹೇಳೋದು ಯಾವುದು ಇರಬಾರ್ದು. ಸಡನ್ನಾಗಿ ಅತ್ತೆ ಮಾವ ಬೇರೆ ಇಟ್ಬಿಡ್ತಾರೆ. ಇದು ಸಾಮಾನ್ಯವಾಗ್ಬಿಟ್ಟಿದೆ. ಅತ್ತೆ ಮಾವ ಬೇರೆ ಇಟ್ಟಾಗ ನಿನ್ನ ಗಂಡನ ಜೊತೆ ಬಾಳ್ವೆ ನಡೆಸುವಂಥ ಕೆಪಾಸಿಟಿ ನೀನೇ ಬರಬೇಕಾದ್ರೆ ಒಂದನೇದು ದೇವ್ರ ಜ್ಞಾನ ಬೇಕು, ಎರಡನೇದಾಗಿ ದೇವರು ಏನು ಹೇಳಿದ್ರು ಆ ಕೆಲಸ ಮಾಡಬೇಕು. ನೀನು ಮನೆ ಕೆಲಸನ ಮಕ್ಕಳಿಗೆ ಕಲಿಸ್ಕೊಡ್ಬೇಕು. ವಿಶೇಷವಾಗಿ ಹೆಣ್ಣು ಮಕ್ಕಳನ್ನು ಕಟ್ಟುವಂಥ ಕೆಲಸ ತಾಯಿ ಕೈಲಿದೆ. ತಾಯಿ ಕೈಲಿದೆ ಅಂತ ತಗೊಂಡು ದೇವರ ವಾಕ್ಯ ಪ್ರಕಾರ ಕಟ್ಟಿ. ಅದಕ್ಕೆ ಸ್ವಾಮಿ ಇಲ್ಲಿ ಹೇಳ್ತಾರೆ, 14 ಪುನಃ ಓದ್ತೀನಿ. ಜ್ಞಾನವಂತೆ ತನ್ನ ಮನೆಯನ್ನು ಕಟ್ಟಿಕೊಳ್ಳೋಳು, ಜ್ಞಾನಹೀನಳು ಅದನ್ನು ಸ್ವಂತ ಕೈಯಿಂದ ಮುರಿದು ಬಿಡುವಳು ಅಂತ ಬರ್ತಿದೆ. ಇವತ್ತು ಎಷ್ಟೋ ಮನೆ ಮುರಿದೋಗೋ ಕಾರಣ ಸ್ತ್ರೀಯರೇ ಕಾರಣ. ಅಯ್ಯೋ ಪಾಪ, ನನ್ನ ಗಂಡ ಸುಮಾರು ದಿವಸದಿಂದ ಕುಡಿದಿಲ್ಲ, ಅದಕ್ಕೆ 1 ಕ್ವಾರ್ಟರ್ ತಂದು ಅಷ್ಟು ಜನ ಹೆಂಗಸರಿದ್ದಾರೆ ಗೊತ್ತಾ. ಪಾಪ ಅದನ್ನು ಕುಡಿಯೋಕೆ ಕೊಡೋದು, ಅದನ್ನು ಒಳ್ಳೆಯದು ಅಮೃತ ಕೊಡ್ತಾರದು, ಅದು ಕೊಡ್ತಾರದು ವಿಷ. ಕೊನೆಗೆ ಅವ್ನು ಹೇಳ್ತಾರೆ 8 ಜೊತೆ ಲೈಸೆನ್ಸ್ ಸಿಕ್ದಂಗೆ ಆಯ್ತಲ್ಲ.
ಕ್ವಾರ್ಟ್ರಿಂದ ಅರ್ಧಕ್ಕೆ ಬರ್ತಾನೆ, ಅರ್ಧದ ಫುಲ್ ಬಿಟ್ಬಿಡ್ತಾನೆ, ಕೊನೆ ಅವನೇ ತಿರುಗಿ ನಿಲ್ತಾನೆ. ಆವಾಗ ಅಯ್ಯೋ ಪಾಸ್ಟ್ರೆ ಪ್ರಾರ್ಥನೆ ಮಾಡಿದ್ದೇಳಿ. ಎಷ್ಟು ಜನ ಹೆಂಡ್ತಿರು ಗಂಡಂದ್ರೆ ಕುಡಿಯೋಕೆ ಕೊಡ್ತಾ ಇದ್ರೆ ಗೊತ್ತಾ ಹಳ್ಳೀಲಿ. ನಾನು ಕೊಟ್ಟೆ ಅಂಕಲ್ ಅಂತ ಹೇಳಿದವರು ಎಷ್ಟೇ ಜನ ನನ್ನ ಹತ್ರ ಇದ್ದಾರಪ್ಪ. ಅಲ್ಲಯ್ಯ, ಅರ್ಥ ಮಾಡ್ಕೊಳ್ಳಿ ಪ್ರಿಯರೇ, ಅರ್ಥ ಮಾಡ್ಕೊಳ್ಳಿ. ಇಲ್ಲ, ನಿಮ್ಮ ಮನೆ ನಿಮ್ಮ ಮಕ್ಕಳನ್ನು ಪ್ರೀತಿಯಿಂದ ಕಟ್ಟಿ, ಕೆಲವೊಂದು ಸಲ ಕೊಟ್ಟುಬಿಟ್ಟು ಕಟ್ಟಬೇಕು ನೀವು, ಇಲ್ಲಾಂದ್ರೆ ಆಗೋದಿಲ್ಲ. ಅಲ್ಲಯ್ಯ, ಮಿಂಚಿ ಹೋದ ಕಾರ್ಯಕ್ಕೆ ಚಿಂತಿಸಿ ಫಲವಿಲ್ಲ ಅಂತ ಹೇಳ್ದಂಗೆ. ಪ್ರೈಸ್ ಲಾರ್ಡ್. ಹಾಗಾದರೆ ನಿಮ್ಮ ಮನೆ ಯಾವ ಥರ ಕಟ್ಟಲ್ಪಡಬೇಕಾದ್ರೆ ಕೊನೆಯ ವಾಕ್ಯ ಮತ್ತಾಯ 7:24. ಮತ್ತಾಯ ನಾನೇ ಓದಂಗೆ ಆಗೈತಲ್ಲಪ್ಪ. ಮತ್ತು 7:24. ಯಾಕಂದರೆ ಕಣ್ಣೂ ಕಾಣೋದಿಲ್ಲ, ಅಕ್ಷರಗಳೂ ಕಣ್ಣು ಕಾಣೋದಿಲ್ಲ, ಈ ಕಡೆ ಕರೆಂಟು ಇಲ್ಲ, ಈ ಕಡೆ ಸೆಕೆ ಬೇರೆ ಆಗ್ತಾಯಿದೆ. ದೇವರು ಒಳ್ಳೆ ಆಲಯ ಕೊಡಲಿ, AC ರೂಮ್ ಇರೋದು ಆಲಯ, ಜನರೇಟರ್ ಆಗಿ ಚೇರ್ ಇದೆಲ್ಲ ಹಾಕಿ ದೊಡ್ಡದಾಗಿ ಕೊಡಲಿ ಪ್ರಾರ್ಥನೆ ಮಾಡಿ. ಅಲ್ಲೆಲ್ಲಯ್ಯ, ಆಯಿತು. ಸೌಂಡು ಕಡಿಮೆ ಆಗೋಯ್ತು ನಮ್ಮ ಸಭೆದು. ಅಲ್ಲೆಲ್ಲಯ್ಯ, ಆಯಿತಾ. ಇಲ್ಲಿ ಮತ್ತೆ 7:24 ಏನು ಬರ್ತದೆ ಅಂತ ಹೇಳಿದ್ರೆ ನಾನು ಹೇಳ್ಬಿಟ್ಟು ನಾನು ಮುಗಿಸ್ತೀನಿ. ನೀವು ಮನೆಯನ್ನು ಕಟ್ಟಬೇಕಾದ್ರೆ ಹೆಂಗೆ ಕಟ್ಟಬೇಕಾದ್ರೆ ದೇವರ ವಾಕ್ಯ ಪ್ರಕಾರ ಕಟ್ಟಿ. ಲೋಕದವ್ರು ಹೆಂಗಾದ್ರೂ ಕಟ್ಕೊಳ್ಳಿ, ಅದು ನಮಗೆ ಬೇಡ ಕಣಮ್ಮ. ದೇವ್ರ ವಾಕ್ಯ ಹೆಂಗಿದೆ ಅದ್ರ ಪ್ರಕಾರ ನೀವು ಮನೆ ಕಟ್ಟಿದ್ರೆ ನಿಮ್ಮ ಮನೆಯೂ ಸ್ಟ್ರಾಂಗ್ ಆಗಿರ್ತದೆ. ಮತ್ತು ಮನೆ ಕಟ್ಬಿಟ್ರೆ ಸಾಲೋದಿಲ್ಲ, ಬಾಡಿಗೆ ಮನೆಲಾದರೂ ಇರಿ, ಸ್ವಂತ ಮನೆಯಲ್ಲಾದರೂ ಇರಿ, ಮನೆ ಒಳಗಡೆ ಇರುವಂಥ ಜೀವಿತನ ಫಸ್ಟ್ ಕಟ್ಟಾಗಿ ಕಲಿಬೇಕು. ಇವತ್ತು ಶೋಭೆ ಇರಬೇಕಾಗಿತ್ತು, ಏನು ಮಾಡ್ತೀರಾ? ಶೋಭೆ ಇವತ್ತು ಇರಬೇಕಾಗಿತ್ತು ಈ ವಾಕ್ಯಕ್ಕೆ. ಏನು ಮಾಡ್ತೀರಾ ನೋಡಿ, ಸೈತಾನ ಹೆಂಗೆ ಕದ್ಬಿಟ್ಟು ಅಂತೇಳಿ. ಪ್ರೈಸ್ ಲಾರ್ಡ್. ಹಾಗಾದರೆ ಕೊನೆಯ ವಾಕ್ಯ ಮತ್ತಾಯ 7:24, 25 ನಾನು ಓದ್ತೀನಿ ಕೇಳಿ. 25, 26 ಓದ್ತೀನಿ, ಕೇಳಿಸ್ಕೊಳ್ಳಿ. ಇದರಲ್ಲಿ ಬರ್ತದೆ ಏನಂತಾರೆ, ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ ಪ್ರಿಯರೇ. ನಾವು ಓದ್ತೀನಿ, ಒಂದು ನಿಮಿಷ. ಆದುದರಿಂದ ನನ್ನ ಮಾತುಗಳನ್ನು ಕೇಳಿ ಅವುಗಳಂತೆ ನಡೆಯುವನು ಬಂಡೆಯ ಮೇಲೆ. ಇವತ್ತು ನೋಡಿ ವೆಹಿಕಲ್ ಸೌಂಡ್ ಕೂಡ ಹೆಂಗೆ ಬರ್ತಾ ಇದೆ ಅಂತೇಳಿ. ಅದಕ್ಕೆ ಹೇಳೋದು, ಫ್ಯಾನ್ ಗಾಡಿ ಇದ್ದರೆ ಅರ್ಧ ಸೌಂಡ್ ಅವಾಯ್ಡ್ ಆಗ್ತದೆ ಅಂತೇಳಿ. ಇವತ್ತು ಕಿಟಕಿ ಬಾಗಿಲೆಲ್ಲ ಓಪನ್ ಮಾಡಿದ್ದೀವಲ್ಲ, ಏನು ಮಾಡೋಕ್ಕಾಗೋದಿಲ್ಲ. ಇಲ್ಲಿ ಮತ್ತೆ 7:24, 25, 26 ಓದೋಣ. ಆದುದರಿಂದ ಈ ನನ್ನ ಮಾತುಗಳನ್ನು ಕೇಳಿ ಅವುಗಳಂತೆ ನಡೆಯುವನು ಬಂಡೆ ಮೇಲೆ ಕಟ್ಟಿಕೊಂಡ ಬುದ್ಧಿಯುಳ್ಳ ಮನುಷ್ಯನನ್ನು ಹೋಲುವನು. ಬಂಡೆ ಮೇಲೆ ಮನೆಯನ್ನು ಕಟ್ಟಿಕೊಂಡ ಬುದ್ಧಿವಂತ ಮನುಷ್ಯ. ದೇವ್ರ ವಾಕ್ಯ ಪ್ರಕಾರ ನೋಡಿದ್ರೆ, ಕಟ್ಟಿದ ಮೇಲೆ ಮಳೆ ಸುರಿಯಿತು, ಹಳ್ಳಗಳು ಬಂದವು, 4 ಕಡೆಯಿಂದ ಗಾಳಿ ಬೀಸಿ ಆ ಮನೆಗೆ ಬಡಿಯಿತು. ಆದಾಗ್ಯೂ ಅಸ್ಥಿವಾರ ಬಂಡೆ ಮೇಲಿದ್ದರಿಂದ ಅದು ಬೀಳಲಿಲ್ಲ. ಆದರೆ ನನ್ನ ಮಾತನ್ನು ಕೇಳಿಯೂ ಅವುಗಳಂತೆ ನಡೆಯದ ಪ್ರತಿಯೊಬ್ಬ ಮನುಷ್ಯನು ಕೂಡ ಮರಳಿನ ಮೇಲೆ ಮನೆಯನ್ನು ಕಟ್ಟಿಕೊಂಡ ಬುದ್ಧಿಹೀನ ಮನುಷ್ಯನಾಗಿದ್ದಾನೆ. ಅವನು ಬಂಡೆ ಮೇಲೆ ಕಟ್ಟಿದ, ಇನ್ನು ಮರಳಿನ ಮೇಲೆ ಬುದ್ಧಿಹೀನ ಮನುಷ್ಯನವನು. ಕಟ್ಟಿದ ಮೇಲೆ ಮಳೆ ಬಂತು, ಹಳ್ಳಗಳು ಬಂದವು, 4 ಕಡೆಯಿಂದ ಗಾಳಿ ಬೀಸಿ ಆ ಮನೆಗೆ ಹೊಡೆಯಿತು. ಆಗ ಆ ಮನೆ ದಡಮ್ಮನೆ ಕಳ್ಕೊಂಡು ಬಿತ್ತು. ಈ ಮಾತುಗಳನ್ನು ಕೇಳಿದ ಮೇಲೆ ಆತನ ಉಪದೇಶಕ್ಕೆ ಆ ಗುಂಪು ಆಶ್ಚರ್ಯಪಟ್ಟಿತು ಅಂತ ವಾಕ್ಯ ಇದೆ. ನೋಡಿ ಪ್ರಿಯರೇ, ನೀವು ದೇವರ ವಾಕ್ಯ ಪ್ರಕಾರನೇ ನಿಮ್ಮ ಮನೆಯನ್ನು ಕಟ್ಟಿ. ದೇವರ ವಾಕ್ಯದಲ್ಲಿ ಎಫೆಸ 6:1 ಇಂದ ಹಿಡಿದು 6ನೇ ಪೂರ್ತಿ ಸಾಧ್ಯವಾದರೂ ಓದಿ. ಮಕ್ಕಳೇ, ನಿಮ್ಮ ತಂದೆ ತಾಯಿಗಳನ್ನು ಗೌರವಿಸಿ. ತಂದೆ ತಾಯಿಗಳೇ, ಮಕ್ಕಳನ್ನು ಕೆಣಕಿ ಮನಗುಂದಿಸಬೇಡಿ ಅಂತ ಭಾಳ ಚೆನ್ನಾಗಿದೆ. ಎಫೆಸ 6ನೇ ಅಧ್ಯಾಯ ನೀವು ಓದ್ಬಿಟ್ಟು ನನಗೆ ಬರೋ ವಾರದಲ್ಲಿ ನೀವು ನನಗೆ ಹೇಳಬೇಕು. ಯಾಕೆಂದರೆ ನಾನೇ ಒಂದು ಸಲ ಓದ್ಬಿಡ್ತೀನಿ, ಮನೆಯನ್ನು ಕಟ್ಟೋದು ಯಾವ ಥರ ಅಂತೇಳಿ. ಅಲ್ಲಿಂದ ನಿಲ್ಲಿಸ್ಬಿಡೋಣ. ಎಫೆಸ 6:1 ನೋಡಿ. ಮಕ್ಕಳೇ, ಮನೆಯನ್ನು ಕಟ್ಟೋದು ಯಾವ ಥರ ಅಂತೇಳಿ ದೇವ್ರ ವಾಕ್ಯ ಪ್ರಕಾರ ನೀವು ಕರ್ತನಲ್ಲಿ ಇರುವವರಿಗೆ ತಕ್ಕ ಹಾಗೆ ನಿಮ್ಮ ತಂದೆ ತಾಯಿಗಳ ಮಾತನ್ನು ಕೇಳಬೇಕು. ಹಲೋ, ತಂದೆ ತಾಯಿ ಮಾತನ್ನು ಕೇಳಬೇಕು, ಇದು ಧರ್ಮ. ಹಂಗಾಗಿ ಅಪ್ಪ ಬೀಡಿ ತಗೋಬಾ ಮಗಳಂತಲೇ ಹೋಗ್ಬಾರ್ದು. ಈ ಸುಮಾರು ಜನ ಅಪ್ಪಂದ್ರೆ ಮಕ್ಕಳನ್ನ ಬೀಡಿ ತಗೊಬರೋಕ್ಕೆ, ಸಿಗರೇಟ್ ತರಬೇಕೆ, ಒಂದು ಕ್ವಾರ್ಟರ್ ತಂದು ಬಿಡೋದಕ್ಕೆ ಕಳಿಸ್ತಾರೆ. ಹೋಗೋ ಆ ಮೂಲೆ ಮನೆ ಅಂಗಡಿ ಇದೆಯಲ್ಲ, ಅಲ್ಲಿ ಕ್ವಾರ್ಟರ್ ಮಾಡ್ತಾರೆ ತಗೋಬಾ ಅಂತೇಳಿ. ಈ ಹಳ್ಳಿಗಳಲ್ಲಿ ಅದೊಂದು ದೊಡ್ಡ ರೋಗ. ಬಾರ್ ಇರೋದಿಲ್ಲ, ಕ್ವಾರ್ಟರ್ ಮಾಡ್ತಾರೆ ಅಂಗಡಿಗಳಲ್ಲಿ. ಪೊಲೀಸರು ರೈಡ್ ಮಾಡೋದಿಲ್ಲ. ಏನು ಮಾಡೋಕ್ಕೈತೆ, ಅವ್ರಿಗೆ ಕಮಿಷನ್ ಹೋಗ್ಬೇಕಲ್ಲ. ಅಲ್ಲೆಲ್ಲಿಯ ಇರಲಿ, ಈ ಥರ ಕಟ್ಕೊಳ್ಳಿ. ಮಕ್ಕಳೇ, ಕರ್ತನಲ್ಲಿ ಕಕ್ಕಾಗಿ ನಿಮ್ಮ ತಂದೆ ತಾಯಿಗಳ ಮಾತನ್ನು ಕೇಳಬೇಕು, ಇದು ಧರ್ಮ. ವಾಗ್ದಾನ ಸಹಿತವಾದ ಮೊದಲನೇ ಆಜ್ಞೆಯನ್ನು ಕೇಳಿ. ನಿನ್ನ ತಂದೆ ತಾಯಿಗಳನ್ನು ಸನ್ಮಾನಿಸಬೇಕು. ಕೇಳ್ಕೊಳ್ಳ, ನಿನ್ನ ತಂದೆ ತಾಯಿಗಳನ್ನು ಸನ್ಮಾನಿಸಬೇಕು. ಸನ್ಮಾನಿಸಿದರೆ ನಿನಗೆ ಮೇಲಾಗುವುದು, ಭೂಮಿಯ ಮೇಲೆ ಬಹುಕಾಲ ಬಾಳುವಿ.
ನೀನು ನಿಮ್ಮ ಅಪ್ಪ ಅಮ್ಮನಿಗೆ ನೀವು ಗೌರವ ಕೊಡಲಿಲ್ಲ ಅಂದರೆ ಗ್ಯಾರಂಟಿ ನೀನು ಭೂಮಿ ಮೇಲೆ ಜಾಸ್ತಿ ಟೈಮ್ ಬದುಕೋದಿಲ್ಲ. ಅದು ಚಿಕ್ಕ ಮಕ್ಕಳಿಗೆ ಮಾತ್ರ ಅಲ್ಲ, ಮದುವೆ ಆಗಿರೋರು ಕೂಡ. ಅಭಿ ಶ್ವೇತನ ತಂದೆ ತಾಯಿಗಳಿಗೆ ಗೌರವ ಕೊಡಲೇಬೇಕು. ನಿಮ್ಮ ಅಪ್ಪ ಅಮ್ಮ ನೋಡೋ ಹೆಂಗಾಡ್ತಿ ಅಂತ ಹೇಳ್ಬಾರ್ದು, ಯಾಕಂದರೆ ಅವಳಿಗೆ ಅದು ಅಪ್ಪ ಅಮ್ಮ. ಹಾಗೇನೆ ಶ್ವೇತ ಅಭಿದ ಅಪ್ಪ ಅಮ್ಮನಿಗೆ ಗೌರವ ಕೊಡಲೇಬೇಕು. ಯಾಕೆಂದರೆ ಅಭಿನ ಉಂಟು ಮಾಡಿದ್ದೇ ಅವರಿಬ್ಬರು. ನಿನಗೆ ಗಂಡನಾಗಿ ಸಿಗಬೇಕಾದ್ರೆ ಅವ್ರ ಅಪ್ಪ ಅಮ್ಮ ಕೊಟ್ಟಿರ್ತಕ್ಕಂಥ ಕಾಣಿಕೆ ನಿಜ ಅಲ್ವಾ? ನನ್ನ ತಂದೆ ತಾಯಿಗಳು ಮಾತ್ರ ಚೆನ್ನಾಗಿರಬೇಕು, ನನ್ನ ಗಂಡನ ತಂದೆ ತಾಯಿಗಳು ಚೆನ್ನಾಗಿರಬಾರ್ದು. ಇದು ತಪ್ಪು, ಇದು ತಪ್ಪು. ತಂದೆ ತಾಯಿಗಳಿದ್ರೆ ನೀವು ಮುದುಕರಾದರೂ ನಿಮ್ಮ ಅಪ್ಪ ಬದುಕಿದ್ರೆ ಅದು ಅಪ್ಪನೇ. ಅದು ಚಿಕ್ಕ ವಯಸ್ಸಿನ ಮಕ್ಕಳಿಗಲ್ಲ, ಮಕ್ಕಳೇ ಅಂತ. ಈಗ ಅವ್ನು ಮುದುಕಾಗ್ಬಿಟ್ರು ದೊಡ್ಡ ವಯಸ್ಸಾಗಿರೋ ಮಗ ಇದ್ರು ಕೂಡ ಮಗನೇ ಅಂತಲೇ ಕರೆಯೋದು, ನಿಜ ಅಲ್ವಾ? ಅದಕ್ಕೇನೆ ನಿಮ್ಮ ತಂದೆ ತಾಯಿಗಳಿಗೆ ನೀವು ಗೌರವಿಸೋದು ಧರ್ಮ ಅಂತ. ಅವ್ರಿಗೆ ಏನು ಕೊಡಬೇಕೋ ಕೊಡಿ, ಏನು ಮಾಡಬೇಕೋ ಮಾಡಿ. ಇವತ್ತು ಎಷ್ಟು ಜನ ತಂದೆ ತಾಯಿಗಳನ್ನು ಅನಾಥಾಶ್ರಮದಲ್ಲಿ ಬಿಟ್ಟು, ತಂದೆ ತಾಯಿಗಳನ್ನ ಭಿಕಾರಿಯಾಗಿ ಬಿಟ್ಟು, ತರಕಾರಿ ಊಟ ಸಾಮಾನುಗಳನ್ನ ತಗೊಂಡೋಗಿ ಕೊಡ್ದೇ ಇವತ್ತು ಎಷ್ಟು ಮನೇಲಿ ಮಕ್ಕಳು ಅನಾಥರಾಗಿ ಬಿಟ್ಟಿದ್ದಾರೆ ಗೊತ್ತಾ? ಆದರೆ ಅವ್ರ ಪರಿಸ್ಥಿತಿ ನಾಳೆಗೆ ಏನಾಗ್ತದೆ ಅಂತ ಹೇಳೋದನ್ನ ಅವರೇ ನೋಡ್ಕೊಳ್ತಾರೆ. ನೋಡಿ, ದೇವರು ಕರ್ಮ ರಿಟರ್ನ್ ಅಂತ ಹೇಳ್ತಾರೆ. ಏನು ಕರ್ಮ ರಿಟರ್ನ್ ಆಗಿ ಆಗ್ತದೆ. ಅವ್ರು ಮಾಡಿದ್ದುಣ್ಣೋ ಮಾರಾಯ ಅಂತೇಳಿ ಗಾದೆ ಇದೆ. ತಿಳ್ಕೊಳ್ಳಿ, ನಮ್ಮ ತಂದೆ ತಾಯಿಗಳನ್ನು ನಾವು ನೋಡಿದೇನೆ, ನಾವು ನನ್ನ ಹೆಂಡತಿ ನನ್ನ ಗಂಡ ಅಂತ ನಮ್ಮ ಕುಟುಂಬನ ಮಾತ್ರ ಕಟ್ಟಿದ್ರೆ ದೇವರು ನನ್ನ ಮಕ್ಕಳ ನನಗೆ ರೆಡಿ ಮಾಡ್ತಾರೆ. ಇಲ್ವಾ, ಕಾಯಿಲೆ ಬಿದ್ದಾದರೂ ನಾನು ಅನುಭವಿಸ್ತೀನಿ. ಆಗ ಮಕ್ಕಳಿಗೆ ನೋಡಿ ನೋಡಿ ಸಾಕಾಗ ಅಪ್ಪ ಒಂದು ಸಲ ಸತ್ತರ ಸಾಕು ಅಂತ ವರ್ಷ ಮಟ್ಟಿಗೆ ಆಗೋಗ್ಬಿಡ್ತದೆ. ಎರಡನೇದಾಗಿ ಆಯಿತಾ, ತಂದೆಗಳೇ, ಈಗ ಅಪ್ಪಂದರಿಗೆ ತಂದೆಗಳೇ, ನಿಮ್ಮ ಮಕ್ಕಳಿಗೆ ಕೋಪ ಎಬ್ಬಿಸದೆ ಕರ್ತನಿಗೆ ಮೆಚ್ಚುಗೆ ಆಗಿರೋ ಬಾಲ ಶಿಕ್ಷೆಯನ್ನು ಬಾಲಪದಿಸನ್ನು ಮಾಡುತ್ತಾ ಅವರನ್ನು ಸಾಕಿ ಸಲಹಿರಿ. ತಂದೆಗಳು ತಾಯಿಗಳು ಮಕ್ಕಳು ಸುಮ್ಮನೆ ಕೆಣಕಬಾರ್ದು. ನೋಡು ಅನುಸ, ನೀನಿದ್ಯಾ, ಪಕ್ಕದ ಮನೆ ಹುಡುಗಿ ನೋಡು ಎಷ್ಟು ರ್ಯಾಂಕ್ ತಗೊಂಡಿದ್ದಾಳೆ, ನೀ ನೋಡು ಇನ್ನೂ 50ರಲ್ಲೇ ಇದೆಯಾ ಅಂತ ಹೇಳ್ಬಾರ್ದು. ಮಗಳೇ ಸ್ವಲ್ಪ ಚೆನ್ನಾಗಿ ಒಳ್ಳೆ ಮಾರ್ಕ್ ತೆಗೆಯವ ಅಂತೇಳಿ ಬೇರೆಯವರಿಗೆ ಹೋಲಿಸಿ ಹೇಳಕ್ಕೆ ಹೋಗಬೇಡಿ. ಹೋಲಿಸಿದಾಗ ಮಕ್ಕಳು ಫುಲ್ ಖಿನ್ನತೆ ಬಂದ್ಬಿಡ್ತಾರೆ. ನೀನು ಯಾವುದಕ್ಕೂ ಆಗೋದಿಲ್ಲ, ನೀನು ದಂಡಪಿಂಡ ಅಂತಲ್ಲಿ ಹೇಳಕ್ಕೆ ಹೋಗ್ಬಾರ್ದು ಮಕ್ಕಳಿಗೆ. ಮಗಳೇ ಓದು, ನಮ್ಮ ಕಷ್ಟ ಅರ್ಥ ಮಾಡ್ಕೊ, ನಿಮ್ಮ ಕಷ್ಟನ ತೋರಿಸ್ಕೊಡಿ ಅವರಿಗೆ. ನಿಮ್ಮ ಕಷ್ಟನ ನಮ್ಮ ಅಪ್ಪ ಬದುಕಿದಾಗ ನನ್ನ ರೆವಿನ್ಯೂ ಆಫೀಸ್ಗೆ ಕರ್ಕೊಂಡು ಹೋಗಿದ್ರು, ತಹಸೀಲ್ದಾರ್ ಆಫೀಸ್ಗೆ ಕರ್ಕೊಂಡು ಹೋಗಿ ಕೋರ್ಟಿಗೆ ಕರ್ಕೊಂಡು ಹೋಗ್ತಿದ್ರು. ಯಾಕೆಂದರೆ ಎಲ್ಲ ಕಲಿಬೇಕು ಅಂತೇಳಿ, ಎಲ್ಲ ಕಲಿಬೇಕು ಅಂತೇಳಿ. ನಮ್ಮಪ್ಪ ಏನು ಮಾಡೋದು ಗೊತ್ತಾ, ಒಬ್ಬರು ಬಳೆಗಾರನಿಗೆ ಹೊಡೆದಾಕ್ಬಿಟ್ಟಿದ್ರು. ಸರಿ, ನಮ್ಮಪ್ಪ ಹೊಡೆದಾಡ್ದಲ್ಲೇ ಭಾಳ ಫೇಮಸ್ಸು. ಹೊಡೆದಾದ್ಮೇಲೆ ಕೇಸ್ ಕೊಡೋಕೆ ಪೊಲೀಸರು ಬಂದಾಗ ನಾನು ನನ್ನ ಮಗ ಸೇರಿ ಹೊಡೆದಿರೋದನ್ನು ಮಾಡಿಬಿಟ್ರು. ಯಾಕೆಂದರೆ ಪೊಲೀಸ್ ಸ್ಟೇಷನ್ ನನ್ನ ಮಗನಿಗೆ ಅನುಭವ ಆಗಬೇಕು ಅಂತೇಳಿ. ಯಾಕಪ್ಪ ನನ್ನ ಹೆಸರು ಸೇರಿಸಿದೆ, ನನ್ನ ಮರ್ಯಾದೆ ಕಡಿಮೆ ಆಗೋದಿಲ್ಲ ಕೇಳಿದ್ರೆ ಅದು ಗೊತ್ತಾಗಬೇಕು. ನಾನು ಸತ್ತೋದ್ರೆ ನೀವು ಪೊಲೀಸರನ್ನ ಮುಂದೆ ಗಡಗಡ ನಡಗ್ತೀಯ ಅಂತೇಳಿ ನನ್ನ ಸೇರಿಸ್ಬಿಟ್ರು. ಕೋರ್ಟಲ್ಲಿ ಏನು ಮಾಡೋದು, ಕೋರ್ಟಿಗೆ ಕರ್ಕೊಂಡು ಹೋಗ್ಬಿಟ್ರು ಕಣಪ್ಪ. ನಾನು ಅಲ್ಲೂ ಹಾಕ್ಬಿಟ್ರು ನನ್ನ ಮಗನೇ ಮಾಡೋದು ಅಂತೇಳಿ. ಯಾಕೆಂದರೆ ಅದು ಅನುಭವ ಆಗಬೇಕು ಅಂತೇಳಿ. ಹಂಗೆಲ್ಲ ಮಾಡೋಕೆ ಹೋಗಬೇಡಿ, ಅದು ಅನ್ಯಾಯ. ಅದು ಎಲ್ಲ ಪಾಠಗಳನ್ನ ಕಲಿಸ್ಬೇಕು. ಲೋಕದ ಜ್ಞಾನವೂ ಬೇಕು, ಪರಲೋಕ ಜ್ಞಾನ ಬೇಕು. ಆದರೆ ಲೋಕದ ಜ್ಞಾನದಲ್ಲಿ ಯಾವುದು ಬೇಡೋ ಅದನ್ನು ಬಿಟ್ಟಾಕಬೇಕು. ಹಾಗಾದರೆ ಇಲ್ಲಿ ಸ್ವಾಮಿ ಹೇಳ್ತಾರೆ, ನನ್ನ ವಾಕ್ಯ ಪ್ರಕಾರ ನೀವು ಮನೆ ಕಟ್ಟೋದರೆ ಬಂಡೆ ಮೇಲೆ ಮನೆ ಕಟ್ಟದಂಗೆ, ಒಳ್ಳೆ ಕಲ್ಲಿನ ಫೌಂಡೇಶನ್ ಮೇಲೆ ಮನೆ ಕಟ್ಟಿದಾಗೆ, ಇಲ್ವಾ ನೀನು ಮರಳಿನ ಮೇಲೆ ಮನೆ ಕಟ್ಟಿದಾಗೆ. ಹಾಗಾದರೆ ಪ್ರಿಯರೇ, ನಿನ್ನ ಮನೆಯನ್ನು ಕಟ್ಟಬೇಕಾದ್ರೆ ಮೊದಲು ನಿನ್ನ ಮನಸ್ಸನ್ನು ಕಟ್ಟಲಿಕ್ಕೆ ದೇವ್ರಿಗೆ ಒಪ್ಪಿಸು. ಹಲೋ, ಕೇಳಿಸ್ತಾ ಇದೆಯಾ? ನಿನ್ನ ಮನೇನ ದೇವ್ರು ಕಟ್ಟಬೇಕಾ, ನಿನ್ನ ಮನಸ್ಸನ್ನು ಕಟ್ಟಲಿಕ್ಕೆ ಮೊದಲು ದೇವ್ರಿಗೆ ಒಪ್ಪಿಸ್ಕೊಡು. ನಿನ್ನ ಮನಸ್ಸೇ ಸರಿ ಇಲ್ಲ ಅಂದರೆ ನಿನ್ನ ಮನೆ ಕಟ್ಟೋಕ್ಕಾಗೋದಿಲ್ಲ. ಇವತ್ತು ಮನಸ್ಸು ಸರಿ ಇಲ್ಲ, ನಾನು ಹಂಗೆ ಮಾಡಿದೆ, ನಾನು ಹಿಂಗೆ ಮಾಡಿದೆ, ನಾನು ಕೊಟ್ಟೆ ಅಂತ ಹೇಳಕ್ಕೆ ಹೋಗ್ಬೇಡಿ. ಕೊಡೋದು ನಿಮ್ಮ ಧರ್ಮ ಕಣ್ರಿ, ಮಾಡೋದು ನಿಮ್ಮ ಧರ್ಮ ಕಣ್ರಿ. ಮಾಡಬೇಕು, ಇಷ್ಟೇನು ಹೇಳ್ತಾರೇನು? ಮಾಡಬೇಕು 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 ನಮ್ಮ ಕರ್ತವ್ಯ. ನಮ್ಮ ಅಮ್ಮನ ಕೊನೆ ಉಸಿರಿರೋರಿಗೆ ನನ್ನ ಕೈಲಿ ಆದಷ್ಟು ಮಟ್ಟಿಗೆ ನಾನು ಮಾಡಿದ್ದೀನಿ. ನಮ್ಮ ಅಪ್ಪ ಇದ್ದಾಗ ನಾನು ಓದ್ತಾ ಇದ್ದೆ, ಕಾಲೇಜಲ್ಲಿ ಓದ್ತಾ ಇದ್ದೆ. ನಮ್ಮ ಅಪ್ಪನಿಗೆ ನಾನು ಏನು ಮಾಡೋಕ್ಕಾಗಲಿಲ್ಲ. ಅದು ನಮ್ಮ ಅಮ್ಮನಿಗೆ ನನ್ನ ಕೈಲಿ ಏನಾಗುತ್ತೋ ಅದನ್ನ ಮಾಡಿದ್ದೀನಿ. ನನ್ನ ತಂಗಿ ಅಂತ ತಾರಮಾರ ಮಾಡಾಕಿದ್ದಾಳೆ, ಎಷ್ಟರ ಮಟ್ಟಿಗೆ ಅದು ಅಷ್ಟರ ಮಟ್ಟಿಗೆ ಮಾಡಿದ್ದಾಳೆ. ಅರ್ಥ ಮಾಡ್ಕೊಳ್ಳಿ. ತಂದೆಗಳೇ ಮಕ್ಕಳ ಕೆಣಕಿ ಮನಗುಂದಿಸಬೇಡಿ, ಮಕ್ಕಳ ತಂದೆ ತಾಯಿಗಳು ಮಾತ್ರ ಕೇಳಿ. ಅಂಗಗಳು ಕೆಟ್ಟದನ್ನ ಹೇಳಿದಾಗ ದಯವಿಟ್ಟು ಮಾಡೋಕೋಬೇಡಿ. ಸಾಲಗಾರರು ಮನೆ ಬಾಗಿಲು ಬರ್ತಾರೆ. ಅಪ್ಪ ಇಲ್ಲಿ ಅಂತ ಕೇಳಿದಾಗ ಇಲ್ಲ ಅಂತ ಸುಳ್ಳು ಹೇಳಿಸ್ಬೇಡಿ ನಿಮ್ಮ ಮಕ್ಕಳ ಕೈಯಿಂದ. ಅವ್ರು ನಾಳೆಗೆ ಸುಳ್ಳು ಹೇಳೋಕ್ಕೆ ನೀವೇ ಕಲಿಸ್ಕೊಟ್ಟಂಗೆ. ಅಪ್ಪ ಇಲ್ಲ ಅಂತ ಹೇಳ್ಬಿಡು, ಹಂಗೆ ಮಾಡ್ಬಿಡು. ಬೇಡದಿರೋಂಥ ವಿದ್ಯೆಗಳನ್ನು ಕಲಿಸೋದಕ್ಕಿಂತ ಬೇಕಾಗಿರ್ತಕ್ಕಂಥ ವಿದ್ಯೆಗಳನ್ನು ಕಲಿಸ್ಕೊಡಿ. ದೇವರು ನಿಮ್ಮನ್ನು ಆಶೀರ್ವಾದ ಮಾಡಲಿ, ಕೃಪೆಯಿಂದ ನಡೆಸಲಿ. ನಾನು ಕೊನೆಯದಾಗಿ ಹೇಳ್ತಿದ್ದೀನಿ, ನಮ್ಮ ಮನೆಯನ್ನು ದೇವರು ಕಟ್ಟಬೇಕಿದ್ರೆ ಅದು ಹೊರಗಡೆ ಕಾಣುವಂಥ ಲೋಕ ಜನಗಳಿಗೆ ಕಾಣುವಂಥ ಮನೆ ಕಟ್ಟಬೇಕಿದ್ರು ದೇವರ ಆಶೀರ್ವಾದ ಬೇಕು. ಒಳ್ಳೆ ಬಾಡಿಗೆ ಮನೆ ಓನರ್ ಸಿಗಬೇಕಿದ್ರು ದೇವರ ಆಶೀರ್ವಾದ ಬೇಕು.
ಬಾಡಿಗೆ ಮನೆ ಕಟ್ಟಬೇಕಿರೋ ದೇವರ ಆಶೀರ್ವಾದ ಬೇಕು. ಈ ಮನೆನ ನಮ್ಮ ಓನರ್ ಕಟ್ಟಿದ್ದಾರೆ, ಆದರೆ ವಾಸ ಮಾಡಲಿಕ್ಕಿರೋ ಯೋಗ ನನಗೆ. ನಿಜ ಅಲ್ವಾ? ವಾಸ ಮಾಡೋಕ್ಕಿರೋ ಯೋಗ ನನಗೆ. ಒಳ್ಳೆ ಓನರ್ ಸಿಕ್ಕಿದ್ದಾರೆ, ಅದು ದೇವ್ರ ಕೃಪೆ. ನಾನು ನನ್ನ ಸ್ವಂತ ಬುದ್ಧಿಯಿಂದ ಬಂದು ನಾನು ಇಲ್ಲಿ ಮನೆ ಮಾಡಿದ್ರೆ ಇಲ್ಲಿ ಗ್ಯಾರಂಟಿ ಆಲಯ ನಡ್ಸೋಕ್ಕಾಗ್ತಾ ಇರಲಿಲ್ಲ. ನಿಜ ಅಲ್ವಾ? ದೇವರು ಕಟ್ಟಿದ್ದಾರೆ, ಅದಕ್ಕೋಸ್ಕರ ಅವರ ಮನಸ್ಸನ್ನ ದೇವರು ಕಟ್ಟಿದ್ರು. ಹಾಗೆಯೇ ತಿಳ್ಕೊಳ್ಳಿ, ನಿಮ್ಮ ಮನೆಯ ಹೊರಗಡೆ ದೊಡ್ಡ ಮನೆ ಕಟ್ಟಬೇಕಾದ್ರೆ ಅದು ಓಕೆ, ಮನೆಯ ಒಳಗಡೆ ಇರುವಂಥ ಜೀವಿತನ ಕಟ್ಟಬೇಕಾದ್ರೂ ಕೂಡ ದೇವರ ಹಸ್ತಕೊಡಿಸಿ. ಅಪ್ಪ ನನ್ನ ಮನೆ ಪರಿಸ್ಥಿತಿನ ನೀನೇ ಸರಿ ಮಾಡಬೇಕಪ್ಪ, ನನ್ನ ಗಂಡನ ನೀ ಸರಿ ಮಾಡು, ನನ್ನ ಮಕ್ಕಳನ್ನ ನೀ ಸರಿ ಮಾಡು. ಹಾಗೇನೆ ಗಂಡನ ಸರಿ ಮಾಡು, ಮಕ್ಕಳ ಸರಿ ಮಾಡು ಮಾತ್ರ ಹೇಳೋದಲ್ಲ, ನನ್ನೂ ಸರಿ ಮಾಡೋದು ಕೇಳ್ಕೋಬೇಕು. ನಾನೇ ಸರಿ ಅಂತ ನೀವು ಹೇಳಿದ್ರಿ, ನೀವು ಡಮಾರ್ ಆಗ್ತೀರಾ, ದಡಮ್ಮನೆ ಬಿದ್ದೋಗ್ಬಿಡ್ತೀರ. ದೇವ್ರ ವಾಕ್ಯ ಇದೆ, ನನ್ನೂ ಸರಿ ಮಾಡಪ್ಪ, ನನ್ನೂ ಸರಿ ಮಾಡು. ಇವತ್ತು ದೇವ್ರ ಮಕ್ಕಳು ಎಷ್ಟು ಜನ ಲೋಕದವ್ರ ಜೊತೆ ಸೇರ್ಕೊಂಡು ಆಟ ಆಡ್ತಿದ್ದೀರಾ, ಎಂತೆಂಥ ಹೊಲಸು ಪದಗಳನ್ನ ಮಾತಾಡ್ತಿದ್ದೀರಾ. ದಯವಿಟ್ಟು ನಾನು ಹೇಳ್ತಾ ಇದ್ದೀನಿ ಕೇಳಿ, ಇವತ್ತಿಗೆ ಸ್ಟಾಪ್ ಮಾಡಿ. ಲೋಕದವ್ರ ಮಧ್ಯದಲ್ಲಿ ನಾವಿದ್ದೀವಿ, ಲೋಕದ ಸಾಹಸ ಬೇಕು, ಆದರೆ ಲೋಕನ ನಮ್ಮ ಮೈಗೆ ಅಂಟಿಸ್ಕೊಳ್ಳೋದು ಬೇಡ. ಪರಲೋಕದ ವಾಕ್ಯಗಳನ್ನು ನಾವು ಮೈಗೆ ಅಂಟಿಸ್ಕೊಂಡು ದೇವ್ರ ರಾಜ್ಯನ ಮೈ ಪಡಿಸೋಣ. ದೇವರು ನಿಮ್ಮನ್ನು ಆಶೀರ್ವಾದ ಮಾಡಲಿ, ಕೃಪೆಯಿಂದ ನಡೆಸಲಿ. ಆಮೇನ್, ಆಮೇನ್, ಆಮೇನ್. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಆಮೇನ್.